ತ್ರಿಗುಣರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 51ನೇ ಪದ. ಇಲ್ಲಿಯವರೆಗೆ ಶಿಷ್ಯ ನಿಮ್ಮ ಕೃಪಾದಿಂದ ನನಗೆ ಆತ್ಮ ಸಾಕ್ಷಾತ್ಕಾರ ಆಯಿತು ಅಂತ ತನ್ನ ಅನುಭವ ಹೇಳಿದವ. ಅದನ್ನು ಕೇಳಿ ಗುರುಗಳು ಇನ್ನು ಬೇರೊಂದು ಏವೋಗದಳು ಬಳಲದೆ ಆನಂದವನೇ ಸೂರೆಗೊಡುವ ಆತ್ಮ ನಿಜನಿಷ್ಠರು ಆಗಿರಿರು. ಅಂದ್ರ ಆ ಜೀವನ್ಮುಕ್ತಿಯ ವಿಲಕ್ಷಣ ಆನಂದವನ್ನು ಅನುಭವಿಸ್ಬೇಕಾದ್ರೆ ಮತ್ತ ಯೋಗಶಾಸ್ತ್ರದ ಪ್ರಕಾರವಾಗಿ ಅಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತೇಳಿ ಇಟ್ಟೆಲ್ಲ ಗೋಜು ಹಚ್ಕೊಂಡು ಆ ಸಮಾಧಿಯ ಸುಖವನ್ನು ಅನುಭವ ಮಾಡೋದಕ್ಕೆ ಆ ಕಡೆ ಹೋಗಿದ್ದೀರಿ. ಯಾಕಂದ್ರೆ ಅದು ಬಹಳ ಕಷ್ಟ ಐತೆ. ಅದು ಬಹಳ ಅಷ್ಟಾಂಗ ಯೋಗ ಯುಕ್ತ ಐತಿ, ಅಲ್ಲದೆ ಹಠಯೋಗ ಐತೆ. ಅವು ಆಸನ ಹಾಕ್ಬೇಕಾಕತಿ, ಪ್ರಾಣ ಬಂಧನ ಮಾಡ್ಬೇಕಾಕತಿ, ಈ ರೀತಿ ರೇಚಕ ಪೂರಕ ಕುಂಭಕ ಪ್ರಾಣಾಯಾಮ ಮಾಡಬೇಕು. ಇದೆಲ್ಲ ಕಷ್ಟ. ವೇದಾಂತ ಬಾಳಗರ ಐತಿ, ಯಾವ ಕಷ್ಟನೇ ಇಲ್ಲ. ಸುಮ್ಮ ಕುಂತಲ್ಲೇನೆ ಎಲ್ಲ ಪಡೀಲಿಕ್ಕೆ ಬರ್ತದೆ. ಅದಕ್ಕೆ ನೀವು ಈ ಜೀವನ್ಮುಕ್ತಿ ವಿಲಕ್ಷಣವನ್ನು ಅನುಭವ ಮಾಡಬೇಕಾದ್ರೆ ಆ ಬೇರೆ ಮತ್ತೊಂದು ಆ ಹಠಯೋಗಾದಿಗಳಲ್ಲಿ ನೀವು ಬಳಲದೆ ಕಷ್ಟಪಡ್ಲಾಕ ಹೋಗಬೇಡ್ರಿ. ಗುರುಗಳು ಸುಲಭವಾದ ಮಾರ್ಗ ಹೇಳ್ತಾರೆ, ಸರಳ. ಅದಕ್ಕೆ ಬೇರೆ ಒಂದು ಯೋಗದಳು ಬಳಲದೆ ಅಂದ್ರೆ ಆ ಹಠಯೋಗಾದಿಗಳಲ್ಲಿ ಮಾಡಿ ಅದರಿಂದ ನಾವು ಆ ಸಮಾಧಿ ಹಚ್ಚಿ ಆ ಸುಖ ಅನುಭವ ಮಾಡಬೇಕು ಅಂತೇಳಿ ಹಿಂಗ ಆ ಹಾದಿಗೆ ಹೋಗಬೇಡ್ರಿ. ಆನಂದವನೇ ಸೂರೆಗೊಡುವ ಆತ್ಮ ನಿಜನಿಷ್ಠರು ಆಗಿರೋ. ಈಗೇನು ನಾವು ಹೇಳ್ತೀವಿ ಈ ವೇದಕ್ಕೆ ವೇದಾಂತ ಸಮ್ಮತವಾದ ಯೋಗ, ಇದನ್ನ ನೀವು ಮಾಡಿದ್ರಿ ಅಂದ್ರೆ ನಿಮಗ ಸಮಾಧಿಯಲ್ಲಿ ಆಗತಕ್ಕಂಥ ಸುಖ ಜೀವನ್ಮುಕ್ತಿ ವಿಲಕ್ಷಣ ಆನಂದ ನಿಮಗೆ ಪ್ರಾಪ್ತಿ ಆಗ್ತದ. ಇದನ್ನು ಪಡೀರಿ ಅಂತ ಈ ರೀತಿ ಗುರುಗಳು ಶಿಷ್ಯನ ಸ್ವಾನುಭವದ ಯಾವ ನಿಜ ಐಕ್ಯ ಜ್ಞಾನವನ್ನು ಪಡೆದು ನಾ ಈಗ ಸುಖವಾಗಿದ್ದೇನೆ ಅಂತೇಳಿ ಅವ ತನಗೆ ಜ್ಞಾನ ಆದದ್ದನ್ನು ಹೇಳಿದ ಶಿಷ್ಯ. ಇದನ್ನು ಕೇಳಿ ಅವ್ರಿಗೆ ಸಂತೋಷ ಆಯ್ತು. ಅಂತೂ ನಾವು ಉಪದೇಶ ಮಾಡಿದ್ದಕ್ಕೂ ಇವಾಗ ಪ್ರಯೋಜನ ಆಯಿತು ಅಂಥೇಳಿ ಈಗ ಗುರುಗಳು ಆಶೀರ್ವಾದ ಮಾಡ್ತಾರೆ. ಅಲ್ಲಿ ಹಿಂದಿನ ಪದ್ಯದಲ್ಲಿ ಶಿಷ್ಯ ಉಪಕಾರ ಸ್ಮರಣೆಗಾಗಿ ಅವ ನಮಸ್ಕಾರ ಮಾಡಿದ. ಶರಣೆಂಬುದಲ್ಲದೆ ಪೆರತೇನು ಶರಣು ಶಿವಯೋಗ ಸಂಪದವನ್ನು ನನಗೆ ಆಗ ಮಾಡಿದ ನಿಜ ವಿರಾಗಿ ಜನವಂದ್ಯ ಅಂತೇಳಿ ನಿನಗೆ ಶರಣು. ಶರಣು ಅಂದ್ರೆ ನಿನಗೆ ನಮಸ್ಕಾರ ಇರಲಿ ಪುನಃ ಪುನಃ ಅಂತ ಅವ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದ ಮತ್ತೆ ಇನ್ನು ಆಶೀರ್ವಾದ ಮಾಡ್ಬೇಕಲ್ಲ, ಅದಕ್ಕೀಗ ಅವರು ಆಶೀರ್ವಾದ ಮಾಡ್ತಾರೆ. ಮತ್ತದು ಶ್ರುತಿಯಲ್ಲಿಯೂ ಕೂಡ ಆಶೀರ್ವಾದದ ಪ್ರಯೋಜನ ಹೇಳ್ಕೊಂಡು ಬಂದೈತೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ
ಆಯುರ್ವಿದ್ಯಾ ಯಶೋ ಬಲಂ. ಏನಂತಾರ? ಅಭಿವಾದನಶೀಲಸ್ಯ. ಅಭಿವಾದನಶೀಲಸ್ಯ ಅಂದ್ರೆ ಯಾರು ನಮಸ್ಕಾರ ಮಾಡ್ತಾರಲ್ಲ ಅವರು. ಅವರಿಗೆ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನ. ಎಲ್ಲ ಶ್ರೇಷ್ಠರಾದ ಪುರುಷರಿಗೆ, ಗುರುಗಳಿಗೆ, ಮಹಾತ್ಮರಿಗೆ ಹಿಂಗೇನ ನಾವು ನಮಸ್ಕಾರ ಮಾಡ್ತೀವಿ. ನಮಸ್ಕಾರ ಮಾಡ್ತಕ್ಕಂಥವನಿಗೆ ಏನು ಪ್ರಯೋಜನ? ನಮಸ್ಕಾರ ಮಾಡಿದ್ರೆ ಏನು ಬರ್ತತಿ ಅಂತ ಕೇಳಿದ್ರೆ, ಚತ್ವಾರಿ ತಸ್ಯ ವರ್ಧಂತೆ. ಅವು 4 ಫಲಗಳದಾವು ನಮಸ್ಕಾರ ಮಾಡಿದ್ದಕ್ಕ ಅಂತ ಶಾಸ್ತ್ರ ಹೇಳ್ತದೆ. ಯಾವವು? ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯು ವಿದ್ಯಾ ಯಶೋ ಬಲಂ. 4 ಫಲಗಳು ಯಾವುವು ಅಂತ ಕೇಳಿದ್ರೆ, ಆಯು ಬೆಳೀತದೆ, ಆಯುಷ್ಯ ಸಮಾಪ್ತಿಯಾಗಿರ್ತದೆ. ಅವ್ರಿಗೆ ನಮಸ್ಕಾರ ಮಾಡಿದಾಗ ಸಂತೋಷಭರಿತರಾಗಿ ಆಯುಷ್ಮಾನ್ ಭವ ಅಂತ ಹೇಳಿದಾಗ ಅವನಿಗೆ ಆಯು ಬೆಳೀತದೆ. ಈ ಶಂಕರಾಚಾರ್ಯರಿಗೆ ಮೊದಲು ಅವ್ರಿಗೆ ಹಿಂಗಾಗೈತೆ. ಅದು 8 ವರ್ಷ ಆಯುಷ್ಯ ಇತ್ತು. 8 ವರ್ಷದ ಹುಡುಗ ಮುಗಿತ್ ನಿಂದ ಹಿಂಗಿತ್ತು. ಅದು 8 ವರ್ಷ ಮುಗಿಲಾಕ ಬಂದಾಗ ಅಲ್ಲಿಂದ ಆ ಋಷಿಗಳು ಬಂದಿದ್ರು. ಅವ್ರಿಗೆ ನಮಸ್ಕಾರ ಮಾಡಿದ್ರು. ಅವರು ಆಯುಷ್ಮಾನ್ ಭವ ಅಂತ ಅವ್ರು ಅಂದಾಗ 8ಕ್ಕೆ 16 ಆಯ್ತು, ಡಬಲ್ ಆಯ್ತು. 16 ವರ್ಷ ಆಯುಷ್ ಬೆಳಕು. 16 ವರ್ಷ ತನಕ ಹೋಯ್ತು. 16 ವರ್ಷ ಆದಮೇಲೆ ವ್ಯಾಸರು ಭೇಟಿ ಆದರು. ವ್ಯಾಸರು ಭೇಟಿ ಆದ್ರೆ ಅವರು ಬೇಗ ಕಂಡು ಹಿಡ್ದ ಭೇಟಿಯಾಗಿದ್ರು. ಇನ್ನು ಮುಗೀತು, ಇನ್ನು ಹೋಗ್ಕತಿ ಅದ ಅಂತೇಳಿ. ಆವಾಗ ಅಲ್ಲಿ ಚರ್ಚೆ ಮಾಡಿದಾಗ ಅವಾಗ ಗುರ್ತು ಮಾಡ್ಕೊಂಡ್ರು, ಅವನು ಈ ಸಾಮಾನ್ಯ ಪುರುಷ ಅಲ್ಲ ಅಂತೇಳಿ ವ್ಯಾಸರು ಅಂದಾಗ ಅವಾಗ ಪ್ರತ್ಯಕ್ಷ ಆಗಿ ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದರು ಶಂಕರಾಚಾರ್ಯರಿಗೆ. ಆಶೀರ್ವಾದ ಮಾಡಿದ ಕೂಡಲೇನ 16ಕ್ಕೆ 32 ಆಯ್ತದ, ಡಬಲ್. ಹೇಗೆ ಅಂದ್ರೆ ಇನ್ನೇನು ನಿನಗೆ ಡಬಲ್ ಆಯುಷ್ ಕೊಟ್ಟೈತಿ. ಈ ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬರೆಯುವ ಸಲುವಾಗಿ, ಲೋಕ ಕಲ್ಯಾಣಕ್ಕಾಗಿ ಇವೆಲ್ಲ ಆಗೈತಿ. ಆದ್ರಿಂದ ಅದ ಕೆಲಸ ಮಾಡಂತ ಹೇಳಿದ್ರು ಅವರು. ಈ ರೀತಿ ಆಯು ಮತ್ತು ವಿದ್ಯಾ ಪ್ರಾಪ್ತಿಯ ವಿದ್ಯಾ ಅವನಿಗೆ ಪ್ರಾಪ್ತಿ ಆಕತಿ. ವಿದ್ಯಾ ಇದ್ದಿದ್ದಿಲ್ಲ ಅಂದ್ರೆ ಆಶೀರ್ವಾದ. ಶಂಕರಾಚಾರ್ಯ ಶಿಷ್ಯರ ಒಬ್ಬರೇ ಸೇವಾ ಮಾಡ್ತಿದ್ದ. ಅವ್ರ ಬಟ್ಟೆ ತೊಳೆಯೋದು, ಕಸ ಹೊಡೆಯೋದು ಬರೀ ಇದೆ. ಹೆಂಗೆ ಮಾಡಿದಾಗ ಆವಾಗ ಇವರೆಲ್ಲ ಉಳಿದವ್ರೆಲ್ಲ ನಾವು ಶಾಸ್ತ್ರ ಪಂಡಿತದೇವೆ, ನಾವು ನಮ್ಮಟ್ಟು ಬುದ್ಧಿ ಅದಕ್ಕೇನೈತೆ, ನಾವು ಬರೀ ಗಾಡಿ ಐತೆ, ಅದಕ್ಕೇನೂ ಬರೋಂಗಿಲ್ಲ. ಹಿಂಗ ಅವರು ಇದು ಮಾಡ್ತಿದ್ರು. ಶಂಕರಾಚಾರ್ಯರು ಶಾಸ್ತ್ರ ಚಾಲು ಮಾಡ್ತಿದ್ದಿಲ್ಲ. ಅವ ಬಟ್ಟೆ ತೊಳ್ಕೊಂಡು ಬರ್ಲಾಕ ಒಂದು ಸ್ವಲ್ಪ ತಡ ಆದ್ರೂ ನಾ ಟೈಮ್ ಆಗೈತಿ 8ಕ್ಕೆ ಕರೆಕ್ಟ್ ಮಾಡಬೇಕಲ್ಲ. ಆದರೂ ಸ್ವಲ್ಪ ಇವ್ರು ತಡ ಮಾಡೋಣ, ಇವ್ರು ತಾವು ಮಾತಾಡೋರು. ಹಿಂಗೆ ಮಾಡೋರು. ಹಿಂಗೆ ಮಾಡಿದ್ರೇನು ಗ್ವಾಡಿ ಅದು ಅವನು ಯಾವನ ಹಾದಿ ನೋಡ್ಲಾಚಾರ ನೋಡೋರು. ಅದು ಕಲ್ಲಿನ ಗ್ವಾಡಿ ಐತೆ, ಅದಕ್ಕೇನು ತಿಳಿಯೋದಿಲ್ಲ ಬಿಡೋದಿಲ್ಲ. ಅಂಥವನ್ನ ಹಾದಿ ಇವ್ರು ನೋಡ್ತಾರೆ. ನಾವು ತಿಳಿಯೋರು, ನಾವು ಕೂತೀವಿ ಮುಂದೆ, ನಮ್ಮನ್ನು ಬಿಟ್ಟಿಗೆ ಅವನ ಹಾದಿ ನೋಡ್ತಾರ. ಅವ್ರು ಹಿಂಗೆ ಇವ್ರು ಮಾತಾಡ್ತಿದ್ರು. ಅದು ಗೊತ್ತು ಮಾಡ್ಕೊಂಡ್ರು. ಸ್ವಾಮಿ ನೋಡಿದ್ರಿ ಅವ್ರು ಆಗಲ್ಲ ಅಂತ ಬಂದು ನಮಸ್ಕಾರ ಮಾಡಿದ ಕೂಡಲೇನ ಅವನ ತಲೆ ಮೇಲೆ ಆಶೀರ್ವಾದ ಮಾಡಿದರು. ಆಶೀರ್ವಾದ ಮಾಡಿ ಯಾರನೇ ಅಂದ ಕೂಡಲೇನ ಅವ ಸಂಸ್ಕೃತದೊಳಗೆ ಶುರು ಮಾಡಿಬಿಟ್ಟ. ಅವ ಅದು ಹಸ್ತಾಮಲ ಸ್ತೋತ್ರದಲ್ಲಿನೂ ಬರ್ತದೆ. ನಾಹಂ ಮನುಷ್ಯೋ ನ ಚ ದೇವ ಯಕ್ಷೋ ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾಹ ನ ಬ್ರಹ್ಮಚಾರಿ ಗೃಹೀವನಸ್ಥೋ ಭಿಕ್ಷುರ್ನ ಚಾಹಂ ನಿಜಬೋಧ ರೂಪ ಅಂತ ಹಿಂಗ ಹೇಳ್ಯಾನ.
ಗಾಬರಿನಾದ್ರವ್ರು. ಸಂಸ್ಕೃತದಾಗ ಅದು ಶ್ಲೋಕಬದ್ಧವಾಗಿ ಛಂದದೊಳಗ ರಚನಾ ಮಾಡಿ ಈ ರೀತಿ ಅಂದದ್ದನ್ನು ಕೇಳಿ ಅವಾಗ ಗಾಬರಿ ಆದರು. ಅಂದ್ರೆ ಅದು ಸೇವಾ ಮಾಡಿದ್ರ ಪ್ರಯೋಜನದಿಂದ ಸಂತೋಷರಾಗಿ ಅವರು ಆಶೀರ್ವಾದ ಮಾಡಿದ್ರ ಪ್ರಯೋಜನ ಅದು. ಈ ರೀತಿ ಅವ ನಮಸ್ಕಾರ ಮಾಡಿದಾಗ ಏನು ಆಶೀರ್ವಾದ ಮಾಡಿದ್ರು? ವಿದ್ಯಾ ಪ್ರಾಪ್ತಿಯಾಗಲಿ. ಹಂಗ ಅದು ಬುದ್ಧಿಮಾನ್ ಭವ ಅಂದಾಗ ಅವನಿಗೆ ವಿದ್ಯಾಪ್ರಾಪ್ತಿ ಹಿಂಗ ರಗಡ ಆಗ್ತಾವ. ಈ ರೀತಿ ಶಿಷ್ಯ ಅಲ್ಲಿ ಮತ್ತೇನು ಆಯು ವಿದ್ಯಾ ಯಶೋ ಏನು ಕೆಲಸ ಮಾಡೋದೈತಿ, ಅವ ಏನು ಮಾಡೋದೈತಿ ಅವನ ಮನಸ್ಸಿನೊಳಗೆ ಏನು ಸಾಧಿಸ್ಬೇಕಾಗೈತಿ. ಯಶಸ್ವಿ ಭವ ಅಂದ್ರೆ ಅವನದು ಉದ್ದೇಶ ಏನು ಇಟ್ಕೊಂಡಾನ ಅದು ಯಶಸ್ವಿ ಆಗಿಬಿಡ್ತೈತಿ. ಬಲಂ ಅದಕ್ಕೆ ಗುರುಗಳ ಆಶೀರ್ವಾದ ಇತ್ತಂದ್ರೆ ಅದು ಬಲ ಇರ್ತೈತಿ. ಅವರು ಆಶೀರ್ವಾದ ಮಾಡಿದ್ರೆ ಅಂದ ಕೂಡಲೇನ ಅವನಿಗೊಂದು ಪ್ರಕಾರದ ಶಕ್ತಿ ಆಧಾರ ಅವನಿಗೆ ಸಹಾಯಕ್ಕೆ ಇರ್ತೈತಿ. ಈ ರೀತಿಯಾಗಿ ಆಯು ವಿದ್ಯಾ ಯಶೋ ಬಲ ಇವು 4 ಆಶೀರ್ವಾದದ ಫಲಗಳದಾವು. ಅದಕ್ಕಾಗಿ ಇಲ್ಲಿ ಅವ ಹಿಂದಿನ ಪದ್ಯದೊಳಗೆ ಗುರುಗಳಿಗೆ ಪುನಃ ನಿಮಗೆ ನಮಸ್ಕಾರ ಇರಲಿ, ನನ್ನ ಮೇಲೆ ಭಾಳ ಉಪಕಾರ ಮಾಡಿರಿ ಅಂತ ಅವ ನಮಸ್ಕಾರ ಮಾಡಿದ. ಅದಕ್ಕೆ ಅವರು ಆಶೀರ್ವಾದ ಮಾಡ್ತಾರೆ. ನಿನಗೆ ಆ ಸಮಾಧಿಯ ಸುಖ ಅಂತಕ್ಕಂಥದ್ದು ಪ್ರಾಪ್ತಿಯಾಗಲಿ ಅಂತ ಹೇಳಿ ಇದು ವಿಜ್ಞಾನ ಅಲ್ಲ. ಆದ್ದರಿಂದ ಹೇ ಶಿಷ್ಯನೇ, ಆನಂದರಾಗಿರುವುದಕ್ಕಾಗಿ ನೀನು ಹಠಯೋಗಾದಿಗಳಿಂದ ಕಷ್ಟ ಪಡಲಿಕ್ಕೆ ಹೋಗಬೇಡ. ನಿನ್ನ ನಿಜವಾದ ಆತ್ಮಸ್ವರೂಪದಲ್ಲಿಯೇ ನೀನು ಜ್ಞಾನಯೋಗದಿಂದ ನೀನು ಸ್ಥಿತಿ ಉಳ್ಳವನಾಗು. ಹೀಗಾದರೆ ನೀನು ಯಾವಾಗಲೂ ಆನಂದದಲ್ಲಿನ ಇರ್ತೀವಿ ಅಂತ ಇಲ್ಲಿ ಹೇಳುವವರಾಗಿದ್ದಾರೆ. ಈಗ 1ನೇ ನುಡಿಯಲ್ಲಿ ಏನು ಹೇಳ್ತಾರ? ಆ ಆನಂದ ಪ್ರಕಟ ಆಗಬೇಕಾದ್ರೆ ಅದಕ್ಕೊಂದು ಯೋಗ ಬೇಕಲ್ಲ. ಆ ಯೋಗ ಯಾವುದು? ಅದನ್ನು ಹೆಂಗೆ ಮಾಡಬೇಕು ಅದು ಗೊತ್ತಿಲ್ಲಲ್ಲ. ನಮಗೆ ಆನಂದ ಆವಿರ್ಭಾವ ಆಗಬೇಕು ಅಂತಂದ್ರೆ ಅದು ಯಾವ ಯೋಗ ಮಾಡಬೇಕು? ಯೋಗ ಭಾಳ ಅದಾವ. ಮಂತ್ರ ಯೋಗ, ಲಯ ಯೋಗ, ಹಠಯೋಗ, ರಾಜಯೋಗ, ಶಿವಯೋಗ, ಇವೆಲ್ಲ ಯೋಗ. ಅದಕ್ಕಾಗಿ ನಾ ಯಾವ್ದಾರ ಮಾಡಬೇಕು ಅಂತಂದ್ರೆ ಅದನ್ನು ಕೇಳಿದಾಗ ಅದಕ್ಕೆ ಹೇಳ್ತಾರೋ. ಮತ್ತು ಅದನ್ನು ಹೆಂಗೆ ಮಾಡಬೇಕು ಅದ್ರ ರೀತಿ ಗೊತ್ತಬೇಕಲ್ಲ. ಈ ರೀತಿ ಕೇಳಿದಾಗ ಆವಾಗ ಅವರು ಹೇಳ್ತಾರೋ, ಮನದೋಳ್ ಆರಬ್ಧ ಕರ್ಮ ಆಧೀನದಿಂದ ಇರದೆ ಜನಿಸುವ ಅಂಗಜ ವಿಕಾರಾದಿ ಗುಣವೆಲ್ಲ ತನಗೆ ವಿಷಯಗಳು ಅವನು ಅರಿವೇ ತಾನೆಂಬ ನೆನಹು ಸಂತತ ಅಳಿಯದಿಹುದೇ ಯೋಗ ಅಂದರು. ಮನದೋಳ್ ಆರಬ್ಧ ಕರ್ಮಾಧೀನದಿಂದ ಇರದೆ ಜನಿಸುವ ಅಂಗಜ ವಿಕಾರಾದಿ ಗುಣಗಳೆಲ್ಲ ಅಂತ ಹೇಳಿದ್ರು. ಮನಸ್ಸಿನೊಳಗೆ ಈಗ ನಮ್ಮ ಮನಸ್ಸಿನಾಗ ಒಂದು ಏನಾರ ಇಚ್ಛಾ ಅದು ತಿನ್ಬೇಕು ಇದು ತಿನ್ಬೇಕಾಗ್ಲಿ, ಬೇಡ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕತ್ತ, ಹಿಂಗೆ ಯಾವ್ದಾರ ಒಂದು ಇಚ್ಛಾ ಆಗ್ತಾವ. ಈ ರೀತಿ ಅದ ಕಾಮ ಅಂದ್ರೆ ಏನು? कोई भी भोग इच्छा का कोई भी भोग का इच्छा काम ಕೈಗೆ ಯಾವುದೇ ಒಂದು ವಸ್ತುವಿಂದು ಇಚ್ಛಾ ಆಯ್ತು.
ಈ ಇಚ್ಛಾ ಹೆಂಗಾಯ್ತು? ಅದು ಪ್ರಾರಬ್ಧ ಕರ್ಮದಿಂದ ಆಯಿತು ಅಂತ ಶಾಸ್ತ್ರ ಐತೆ. ಅದು ಯಾಕಂದ್ರೆ ಪ್ರಾರಬ್ಧ ಕರ್ಮ 12 ಪ್ರಕಾರ ಐತಿ. ಅದು ಸಾಮಾನ್ಯವಾಗಿ ಈಗ 3 ಪ್ರಕಾರರ ಏನೈತಲ್ಲ, ಇಚ್ಛಾ, ಅನಿಚ್ಛಾ, ಪರೇಚ್ಛಾ ಅಂತ ಈ 3 ಪ್ರಕಾರ. ಇಚ್ಛಾ ಅಂದ್ರೆ ತನ್ನ ಸ್ವ ಇಚ್ಛೆಯಿಂದ ಕೆಲವೊಂದು ಇಚ್ಛಾಕೈತಿ. ಇಲ್ಲಿ ಹೋಗ್ಬೇಕು, ಇದನ್ನ ಮಾಡಬೇಕು, ಹಿಂಗೇನಾರ ತನ್ನ ಸ್ವಂತ ಇಚ್ಛೆಯಿಂದ ಆಕೈತೆ. ಅದು ಹಿಂಗೆ ಕೆಲವೊಂದು ಆಗ್ತಾವ. ಒಂದು ಪರೇಚ್ಛಾ, ನಮ್ದರ ಇಚ್ಛಾ ಇಲ್ಲ, ಇನ್ನೊಬ್ರು ಇಲ್ಲ ನಮ್ಮಲ್ಲಿ ಬಂದು ಸ್ವಲ್ಪ ನೀವು ಏನಾರ ಪ್ರಸಾದ ತಗೊಂಡ ಬರ್ಬೇಕು. ಬ್ಯಾಡಪ್ಪ ನಮ್ಗೀಗ ಊಟ ಮಾಡೇವಿ, ಹಂಗೆ ಮಾಡಬೇಡ್ರಿ, ಒಂದು ಸ್ವಲ್ಪ ಬಂದು ಒಂದು ತುತ್ತು ತಗೊಂಡು ಬರ್ರಿ. ಆಗ ಇನ್ನೇನು ಮಾಡಬೇಕು? ನಮ್ದರ ಇಚ್ಛಾ ಇಲ್ಲ. ಇನ್ನು ಅವನ ಇಚ್ಛೆ ಸಲುವಾಗಿ ಇರುವಾದಕ್ಕಂತ ಹೇಳಿ ಹೋಗಿ ಒಂದು ಸ್ವಲ್ಪ ಅಲ್ಲಿ ಊಟ ಮಾಡಿ ಬರೋದು. ಅಂದ್ರೆ ಇದು ಏನಾಯ್ತು? ಅವನಿಚ್ಛಾ, ಪರೇಚ್ಛಾ. ಇನ್ನು ಕೆಲವೊಂದು ಸಂದರ್ಭ ಹಿಂಗನೂ ಬರ್ತೈತಿ. ನಮ್ಮ ಇಚ್ಛಾನೂ ಇಲ್ಲ, ಇನ್ನೊಬ್ರ ಇಚ್ಛಾನೂ ಇಲ್ಲ, ಸಹಜಿ ಘಡಾವೆ ಅಂತ ಅದು ಅಕಸ್ಮಾತ್ ಬಂದು ಹಿಂಗ ಇದಾಗ್ಬಿಡ್ತೈತಿ. ಅಕಸ್ಮಾತ್ ಅದು ಬಂದು ಘಟಿಸ್ತೈತಿ. ಅಂದ್ರ ಈಗ ಸಹಜ. ಈಗ ಒಬ್ಬರು ಈ ಕಡೆ ಜಮಖಂಡಿಗೆ ಬಂದಿದ್ದಾರೆ ಅಂತೇಳಿ, ಏನೋ ಅವ್ರ ಕೆಲಸ ಇತ್ತು ಜಮಖಂಡಿಗೆ ಬಂದಾರ. ಜಮಖಂಡಿಗೆ ಬಂದು ತಮ್ಮ ಕೆಲಸ ಅದು ಮುಗಿಸ್ಕೊಂಡ್ರು, ಇದ್ದಾನ ಬಂದೇವಿ, ಏನು ಮತ್ತೆ ಇಲ್ಲೇ ಸ್ವಲ್ಪ ಮಹಾರಾಜರಿಗೆ ಭೇಟಿಯಾಗಿ ಹೋಗೋಣ ಅಂಥೇಳಿ ಅದು ಹಂಗಾರ ಬಂತು. ಬೇಡ, ಇಲ್ಲೇ ಒಂದು ಕೆಲಸ ಇತ್ತು ಅಂತೇಳಿ, ಅದಕ್ಕೆ ಈ ಕೆಲಸ ಇತ್ತು, ಅದಕ್ಕೆ ಬಂದಿದ್ರು ಅವರು. ಅದಿಲ್ಲ, ಇಲ್ಲಿಗೆ ಬರ್ಬೇಕಾದ್ರೆ ತಮ್ಮ ಒಂದು ಕೆಲಸಕ್ಕಾಗಿ ಬಂದಾರ. ಅವರು ಕೆಲಸಕ್ಕಾಗಿ ಬಂದಾರ. ಮತ್ತು ತಾವು ಅಲ್ಲಿ ಮನ್ಯಾಗ ಹುಡುಗರಿಗೆ ಒಂದಿಷ್ಟು ಹಣ್ಣು ಒಯ್ಬೇಕು ಅಂತೇಳಿ ಹಣ್ಣು ತಗೊಂಡು ಅವರು ಇನ್ನು ಊರಿಗೆ ಹೋಗೋರು ಇದ್ರು. ಮತ್ತು ಇಲ್ಲೇ ಬಂದೇವೆ, ಮತ್ತು ಇನ್ನು ತಿಳ್ಕೆ ನಮ್ಮ ಭೇಟಿ ಆಯಿತು ಅಂದ ಕೂಡಲೇನ ಅದು ಹಿಂಗೆ ಎಷ್ಟೋ ಆಗ್ತಿರ್ತಾವ ನಮಗೆ. ನಾವು ಒಂದು ಬೇರೆ ಊರಿಗೆ ಹೋಗ್ತಿರ್ತೀವಿ, ನಡು ಹಾದ್ಯಾಗ ಒಬ್ಬರು ಭೇಟಿಯಾಗಿ ಅವ್ರು ತರ್ವಿ, ಯಪ್ಪ ಹಂಗೆ ಮಾಡಬೇಡ್ರಿ ಅಂತೇಳಿ. ಇಲ್ಲ ಅಂದ್ರೆ ಅಲ್ಲಿದ ಹಣ್ಣಾರ ತಗೊಂಡು ಕೊಡ್ತಾರೆ. ಅವ ನಮಗೆ ಹಣ್ಣು ಕೊಡ್ಬೇಕಾತ ಅವನ ಇಚ್ಛಾದಿಂದ ಬಂದಾನೇನಲ್ಲಿ ಇಲ್ಲ. ನಾವು ಅವನ ಕಡೆಯಿಂದ ಹಣ್ಣು ತಗೋಬೇಕಂತ ನಾವು ಇಚ್ಛಾ ಮಾಡಿ ಹೋಗೇವೇನು ಇಲ್ಲ. ಅಕಸ್ಮಾತ್ ಹಾದ್ಯಾಗ ಹಿಂಗೆ ಘಟಿಸಿದ್ದೇವ. ಹಿಂಗಾಗಿ ಇಲ್ಲ, ಒಂದಿಟ್ಟು ಹಣ್ಣಾರು ತಗೋರಿ, ಬೇಡ ಇದೊಂದು ಪೈನಾಪಲ್ ಜ್ಯೂಸ್ ಇರುತ್ತೆ ಹಿಂಗ ಆಗ್ಯಾವ. ಹಿಂಗೆ ನಾವು ಇನ್ನೇನು ಮಾಡೋದು? ಅವ ಕೇಳುವಲ್ಲ, ಇರೋದಕ್ಕೆ ಮತ್ತು ಆ ಜ್ಯೂಸ್ ತಂದು ಕೊಡ್ರಿ. ನಮಗೆ ಮೊದಲ ಈ ಜ್ಯೂಸ್ ಕುಡಿಸ್ಬೇಕತ್ತ ಅವನ ಇಚ್ಛಾ ಐತಿ ಇಲ್ಲ, ಅವ ಸುಮ್ಮ ಅಲ್ಲಿ ಇದಕ್ಕೆ ಬಂದವ, ನಾವು ಬೇರೆ ಊರಿಗೆ ಹೊರಟೇವೆ. ಹಿಂಗಾಗಿ ಅವನ ಇಚ್ಛಾನೂ ಇದು ನಮ್ಮ ಇಚ್ಛಾನೂ ಇಲ್ಲ, ಅವನ ಇಚ್ಛಾನೂ ಇಲ್ಲ. ಮತ್ತು ಯಾರ ಇಚ್ಛಾ? ಅದು ಇಚ್ಛಾ ತನ್ನ ಇಚ್ಛಾನೂ ಇಲ್ಲ, ಪರೇಚ್ಛಾನೂ ಇಲ್ಲ, ಅನಿಚ್ಛಾ. ಅದು ಇಬ್ಬರು ಇಚ್ಛಾ ಇಲ್ಲದೆ ಘಟಿಸ್ಬಿಡ್ತೈತಿ ನೋಡೋದು. ಹೆಂಗೆ
ಹೀಗಾಗಿ ಕೆಲವೊಂದು ಏನಾಗ್ತಾವು ಇವಕ್ಕೆ ಹಿಂಗೆ 3 ಪ್ರಕಾರವಾಗಿ ಅದು ಏನು ವ್ಯವಹಾರ ಆಗ್ತದೆ. ಇದಕ್ಕೆ ಪ್ರಾರಬ್ಧ ಕಾರಣ ಐತಿ. ಪ್ರಾರಬ್ಧ ಅದಕ್ಕೆ ಕಾರಣ ಐತಿ. ಆದ್ದರಿಂದ ಈ ನಮ್ಮ ಮನಸ್ಸಿನೊಳಗೆ ಏನ ಇವು ಕಾಮ ಕ್ರೋಧ ಇವು ಎಲ್ಲ ಏನು ಉಂಟಾಗ್ತಾವಲ್ಲ ವೃತ್ತಿಗಳು, ಅವು ಪ್ರಾರಬ್ಧದಿಂದನೂ ಉಂಟಾಗ್ತಾವು ಅಂತ ಶಾಸ್ತ್ರದ ನೇಮ ಐತಿ. ಅದಕ್ಕೆ ಮನಸ್ಸಿನಲ್ಲಿ ಪ್ರಾರಬ್ಧ ಕರ್ಮ ಮೂಲಕವಾಗಿ ಕಾಮಕ್ರೋಧಾದಿ ವೃತ್ತಿಗಳು ಉತ್ಪನ್ನ ಆಗ್ತಾವೆ. ಆದರೆ ಆ ವೃತ್ತಿಗಳಲ್ಲಿ ನಾವು ಇಲ್ಲಿ ಶಾಣೆತನ ಏನು, ಅದು ಮೊದಲು ಹಂಗೆ ಏನು ವೃತ್ತಿ ಆಯಿತು ಅಂದ್ರೆ ಅವನ ಕಾಮಿ ಅದೇನಿ, ಕ್ರೋಧಾಕಾರ ವೃತ್ತಿ ಆಯ್ತಂದ್ರೆ ನಾ ಕ್ರೋಧಿ ಅಂದ್ರೆ ನಾ ಭಾಳ ಸಿಟ್ಟಿನ ಮನುಷ್ಯ ಅಂತ ಹಿಂಗಂತ ನಾವು ನನ್ನ ಸಿಟ್ಟ ನೋಡಿಲ್ ನೀ ಅಂತಾನ. ಅಂದ್ರೆ ನನ್ನ ಸಿಟ್ಟು ನೋಡಿಲ್ಲ ಅಂದ್ರೆ ನೀ ಭಾಳ ಕೆಟ್ಟೈತಿ ಬತ್ತಂದ್ರೆ ನೀನು ಏನು ಮಾಡ್ತೈತಿ ಗೊತ್ತಿಲ್ಲ ಹಿಂಗೆ ಹೇಳ್ತಾನ. ಅಂದ್ರೆ ಈ ರೀತಿ ತನ್ನ ವಿಶಿಷ್ಟ ಮಾಡ್ಕೋತಾನ, ಅದ್ರ ಕೂಡ ಕೂಡ್ತಾನೆ. ಹೀಗೆ ವಿಶಿಷ್ಟನಾಗಿ ಅವ ಅದಕ್ಕೆ ಅನುಸಾರವಾಗಿ ಮತ್ತು ಸುಖಿ ದುಃಖಿ ಹಿಂಗೆಲ್ಲ ಹೊಂತಾನ. ಆದರೆ ಹಿಂಗೆ ಇದು ಅಜ್ಞಾನದಲ್ಲಿ ಆಗತಕ್ಕಂಥ ಕೆಲಸ ಅದು. ಈಗೆಲ್ಲ ಶಾಸ್ತ್ರ ಎಲ್ಲ ಶ್ರವಣ ಮಾಡಿ ಇಷ್ಟೆಲ್ಲ ತಿಳ್ಕೊಂಡು ಮ್ಯಾಲೆ ಆವಾಗ ಏನಾಗಬೇಕು, ಇವಕ್ಕೆಲ್ಲಕ್ಕನ್ನು ಬೇರೆ ಅದೇನಿ ಅವು ಮನುಷ್ಯನ ವೃತ್ತಿಗಳು. ಆ ಮನಸ್ಸು ನಾ ಅಲ್ಲ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ. ಮನಸ್ಸು ಬುದ್ಧಿ ಚಿತ್ತ ಇವೆಲ್ಲವೂ ನಾ ಅಲ್ಲವು ಅಂತ ತಿಳ್ಕೊಂಡೇವಿ. ಆದ್ದರಿಂದ ಈ ರೀತಿ ಅವು ಬ್ಯಾರೆ, ಅದಕ್ಕೆ ನಾ ಬ್ಯಾರೆ ಅಂದ್ರೆ ಸಾಕ್ಷಿ ಅದೇನಿ ಅಂದ್ರೆ ಮನಸ್ಸು ಏನೇನು ಮಾಡ್ತೈತಿ ಅದನ್ನೆಲ್ಲ ನಾ ತಿಳಿತೇನಲ್ಲ. ಆದ್ದರಿಂದ ಈ ರೀತಿ ಅವುಗಳೊಡನೆ ಕೂಡ್ಕೊಳ್ಳಲಾರದೆ ಒಂದು ವೇಳೆ ಕೂಡ್ಕೊಂಡ್ರೆ ಅದು ಜೀವ ಭಾವ ಆಗಿಬಿಡ್ತೈತಿ. ಅದಕ್ಕೆ ಜೀವತ್ವ ಅಂತಾರೆ. ಅದೇ ಆ ವೃತ್ತಿಗಳು ಒಂದಿದ್ದಾಗ ಮತ್ತೊಂದು ಇರಂಗಿಲ್ಲ. ಅವು ಅವು ಆಗ್ಬೇಕಾದ್ರೆ ಒಂದು ಇದ್ದಾಗ ಮತ್ತೊಂದು ಇರಂಗಿಲ್ಲ. ಅದು ಈಗ ಕಾಮಾಕಾರ ಇದ್ದಾಗ ಕ್ರೋಧಾಕಾರ ಇರಂಗಿಲ್ಲ, ಕ್ರೋಧಾಕಾರ ಇದ್ದಾಗ ಅದು ಸುಖಾಕಾರ ಇರೋದಿಲ್ಲ. ಹಿಂಗೆ ಈ ವೃತ್ತಿಗಳು ಒಂದು ಇದ್ದು ಒಮ್ಮೆ ಇರ್ತೈತಿ, ಒಮ್ಮೆ ಇರಂಗಿಲ್ಲ. ಈಗ ಒಂದು ಸಿಟ್ಟು ಬಂದದತ್ತೇಳಿ ಯಾವತ್ತು 24 ತಾಸು ಸಿಟ್ಟನೇ ಇರ್ತೈತೇನ? ಅದ ಇಲ್ಲ, ಆ ಟೈಮ್ದಾಗ ಬಂದಿತ್ತು, ಅದು ಹೋಯ್ತು ಅಂದ್ರೆ ಬಂದಿತ್ತು ಸಿಟ್ಟು, ಅದರ ಭಾವ ಐತಿ. ಈಗ ಹೋಯ್ತು, ಅದರ ಅಭಾವ ಆಯ್ತು. ಹಿಂಗ ಪ್ರತಿಯೊಂದು ವೃತ್ತಿಯ ಭಾವಗಳನ್ನು ನಾನು ಅರಿತೇನೆ. ಒಮ್ಮೆ ಸುಖಾಕಾರಕ್ಕೈತಿ, ಒಮ್ಮೆ ದುಃಖಾಕಾರಕ್ಕೈತಿ. ಈ ರೀತಿ ಅವನು ಏನು ಯಾವತ್ತೂ ಇರ್ತಾವ ಹಿಂಗೇನಿಲ್ಲ, ಅವು ಭಾವ ಆಗ್ತಿರ್ತಾವ. ಹೀಗೆ ವೃತ್ತಿಗಳು ಒಮ್ಮಿರೋದು ಒಮ್ಮೆ ಇಲ್ಲದಿರ್ಬೋದು. ಈ ರೀತಿ ಭಾವ ರೂಪದಿಂದ ಅವು ನನ್ನಿಂದ ಅಂದ್ರೆ ಆತ್ಮನಿಂದ ಅರಿಸ್ಕೋತಾವ. ಇದನ್ನೆಲ್ಲ ನಾವು ತಿಳ್ತೇವಿಲ್ಲೋ, ಈಗಿತ್ತು ಈಗಿಲ್ಲ ಹಿಂಗೆಲ್ಲ. ಅದರ ಭಾವ ನಾವು ಅರಿತೇವೆ. ಆ ವೃತ್ತಿಗಳ ಭಾವಗಳನ್ನು ಎದುರಿಟ್ಟು ಅರಿಯುವ ಸಾಕ್ಷಿ ನಾವೇನೆ ಅಂತ ಈ ರೀತಿ ತಿಳಿಬೇಕು. ಅಂದ್ರೆ ಸಾಮಾನ್ಯವಾಗಿ ವೃತ್ತಿ ಬರ್ತಾವ್ ಹೋಗ್ತಾವ್ ಹಿಂಗೆಲ್ಲ ಆಗ್ತೈತಿ. ನಾಟಕ ಇನ್ನು ನಡೆದೈತಿ, ಶಬ್ದ ಬರ್ತಿತ್ತು. ನಾಟಕದಾಗ ಒಂದು ದೊಡ್ಡ ಲೈಟ್ ಹಚ್ಚಿರ್ತಾರೆ, ಅಲ್ಲಿ ಅವು ಪಾತ್ರಗಳು ಬರ್ತಾವೆ. ಯಾರ್ಯಾರು ಪಾತ್ರ ಮಾಡ್ಯಾರಲ್ಲ ಅವ್ರು ಬರ್ತಾರೋ ರಾಜ ಬಂದ, ಮತ್ತು ಮಂತ್ರಿ ಬಂದ, ಸೇವಕ್ ಬಂದ, ಅವ ಬಂದ, ಸಿಪಾಯಿ ಬಂದ, ಎಲ್ಲ ಬರ್ತಾರೋ ಹೋಗ್ತಾರೋ. ಆ ಒಮ್ಮೊಮ್ಮೆ ಯಾರೂ ಇರಂಗಿಲ್ಲ ಅಲ್ಲಿ.
ಎಲ್ಲ ಒಳಗೆ ಹೋಗಿರ್ತಾರೆ, ಇನ್ನು ಅವ್ರು ಮತ್ತೊಬ್ರು ಬರೋದು ಸುತ್ತ ಆಕತಿ. ಆದರೂ ಕೂಡ ಅದು ಬಂದಾಗೂ ಪ್ರಕಾಶ ಮಾಡ್ತೈತಿ, ಯಾರು ಇಲ್ಲಂದ್ರೂ ಪ್ರಕಾಶ ಮಾಡತೈತಿ. ಈ ರೀತಿ ಆ ಲೈಟ್ ಹೆಂಗ ಆ ಪಾತ್ರಧಾರಿಗಳು ಇದ್ದಾಗೂ ಅದು ಪ್ರಕಾಶ ಮಾಡ್ತದೆ, ಇಲ್ಲದಾಗೂ ಪ್ರಕಾಶ ಮಾಡ್ತದೆ. ಹಂಗೆ ಒಂದೇ ಸವನ ಮತ್ತೆ ಹೆಚ್ಚು ಕಡಿಮೆನೂ ಮಾಡಂಗಿಲ್ಲ. ಅದು ರಾಜ ಬಂದಾನ ಅಂತೇಳಿ ಅವ್ನು ಹೆಚ್ಚು ಮಾಡ್ಬೇಕು, ಅದಕ್ಕೆ ಕಸ ಹೊಡ್ಲಿಕ್ಕೆ ಬಂದಾನ ಒಬ್ಬ ಸೇವಕ ಅಂತೇಳಿ ಅಂದ್ರೆ ಅವ್ನಿಗೆ ಜರ ಕಡಿಮೆ ಮಾಡಬೇಕು, ಹಿಂಗೇನಿಲ್ಲ, ಒಂದೇ ಲೆವೆಲ್ ಎಲ್ಲರಿಗೆ. ಹಾಗೆ ಈ ದೇಹದಲ್ಲಿ ಇವು ಎಲ್ಲ ಏನದಾವಲ್ಲ, ಮನೋ, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಸುಖ, ದುಃಖ, ಕಾಮ, ಕ್ರೋಧ, ಈ ವೃತ್ತಿಗಳು ಇವೆಲ್ಲ ಬರ್ತಾವು ಹೋಗ್ತಾವು. ಹಿಂಗೆಲ್ಲ ಪಾತ್ರಧಾರಿಗಳಂತೆ ಇದೆಲ್ಲ ನಡೀತದೆ ಇಲ್ಲಿ ಒಳಗೆ. ನಡೆದ್ರೆ ಆ ಲೈಟ್ ಹೆಂಗೆ ಒಂದೇ ಸಮಾನವಾಗಿ ಹೆಂಗೆ ಪ್ರಕಾಶ ಮಾಡ್ತಿರ್ತದೆ, ಹಂಗ ಸಾಕ್ಷಿ ರೂಪ ಆತ್ಮನಾದ ನಾನು ಇವೆಲ್ಲ ವೃತ್ತಿಗಳಿಗೆ ಸಾಕ್ಷಿಯಾಗಿ ಅವುಗಳ ಭಾವಾಭಾವಗಳನ್ನು ಅರಿಯುತ್ತಾ ಅವುಗಳಿಗಿಂತ ನಾನು ಬೇರೆಯಾಗಿ ಸಾಕ್ಷಿಯಾಗಿದ್ದೇನೆ ಅಂತ ತಿಳ್ಕೋಬೇಕು ಇಲ್ಲಿ. ಆದ್ದರಿಂದ ಈ ರೀತಿಯ ವೃತ್ತಿಗಳ ಭಾವಾಭಾವಗಳನ್ನು ಎದುರಿತರಿಯತಕ್ಕಂಥ ಯಾವ ಸಾಕ್ಷಿನ ನಾ ಅದೇನೆ ಅಂತ ತಿಳ್ಕೋಬೇಕು. ಇಂಥ ಸಾಕ್ಷಿಯಾದ ನಿತ್ಯವಾದ ಪ್ರತ್ಯೇಗಾತ್ಮನೇ ನಾನಿದ್ದೇನೆ ಅಂಥೇಳಿ ಸ್ವರೂಪಾಕಾರ ವೃತ್ತಿ ಮಾಡ್ತಿರ್ಬೇಕು ಯಾವಾಗಲೂ, ಪ್ರತಿಯೊಂದು ಸಂದರ್ಭದೊಳಗೆ ಈ ರೀತಿ ಸಾಕ್ಷಿ ಭಾವ ಇರ್ಬೇಕಂತ. ಅದಕ್ಕೆ ಅದು ಶ್ರುತಿ ಸಹಿತ ಹೇಳ್ತೈತಿ, ಏಕೋ ದೇವ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾದಿವಾಸಃ ಸಾಕ್ಷಿ ಚೇತಾ ಕೇವಲೋ ನಿರ್ಗುಣಸ್ಯ ಅಂಥೇಳಿ ಶ್ವೇತಾ ಶತರುಪನಿಷತ್ತು ಹೇಳ್ತದೆ. ಅಂದ್ರೆ ಆ ಸಾಕ್ಷಿ ಈ ರೀತಿ ಅದು ಒಂದೇ, ಇಲ್ಲಿ ಹೆಂಗೈತೆ ಹಂಗ ಎಲ್ಲ ಕಡೆ ಇದ್ದದ್ದು ಅದು ಒಂದೇ. ಅದಕ್ಕೆ ಏಕೋದೇವ ಸರ್ವಭೂತೇಷು ಗೂಢಃ, ಸರ್ವ ಎಲ್ಲ ಜೀವಿಗಳಲ್ಲಿ ಅದು ಗೂಢವಾಗಿ ಗೌಪ್ಯವಾಗಿ ಅಂತಃಕರಣದಲ್ಲಿ ಐತಿ. ಸರ್ವವ್ಯಾಪಿ ಅದ, ಸರ್ವಭೂತಾಂತರಾತ್ಮ ಅದ, ಎಲ್ಲರಿಗೂ ಆ ಅಂತರಾತ್ಮ ಪ್ರತ್ಯೇಗಾತ್ಮ ಸ್ವರೂಪದಿಂದ ಅದ ಐತಿ. ಕರ್ಮಾಧ್ಯಕ್ಷ, ಅಲ್ಲೇನೇನು ಕರ್ಮ ನಡೀತಾವ ಅವೆಲ್ಲಕ್ಕೂ ಅಧ್ಯಕ್ಷ ಆಗಿ ಸುಮ್ಮನೆ ನೋಡ್ಕೋತಿರ್ತೈತೆ. ಅದು ಸರ್ವಭೂತಾದಿವಾಸ, ಎಲ್ಲದರಲ್ಲಿ ಇರ್ತೈತಿ. ಮತ್ತದು ಹ್ಯಾಂಗಾರ ಐತಿ ಅಂದ್ರೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಅದ್ರ ಸ್ವರೂಪ ಅದು ಸಾಕ್ಷಿ ಅದ. ಅಂದ್ರೆ ಮತ್ತೇನು ಮಾಡೋದು ಅಲ್ಲ ಬಿಡೋದು ಅಲ್ಲ. ಅಕೃತತ್ವೇ ಸತಿ ದ್ರಷ್ಟ ಸಾಕ್ಷಿ, ಉದಾಸೀನತ್ವೇ ಸತಿ ಬೋಧ ಸಾಕ್ಷಿ ಅಂತ ಹೇಳಲ್ಪಡ್ತದೆ. ಈ ರೀತಿ ಸಾಕ್ಷಿ ಅದ, ಚೇತ ಚೈತನ್ಯ ಸ್ವರೂಪದ ಕೇವಲ, ಮತ್ತದು ಯಾವುದನ್ನು ಜೋಡಣೆ ಮಾಡ್ಕೊಂಡಿಲ್ಲ ಉಪಾಧಿ ಏನು. ಕೇವಲ ನಿರ್ಗುಣಶ್ಚ, ನಿರ್ಗುಣ ಸ್ವರೂಪ ಐತಿ. ಈ ಮಾಯೆ ತ್ರಿಗುಣಾತ್ಮಕ ಯಾವುದೊಂದು ಅದರಲ್ಲಿ ಟಚ್ ಇಲ್ಲ. ಈ ರೀತಿ ಹೀಗೆ ಆ ಸಾಕ್ಷಿ ಏನು ಐತಲ್ಲ, ಅಂಥ ಸಾಕ್ಷಿಯೇ ಅಹಮಸ್ಮಿ, ನಾನಿದ್ದೇನೆ ಅಂತ ಈ ರೀತಿ ತಿಳ್ಕೋಬೇಕು. ಮತ್ತದು ನಿತ್ಯವಾಗಿ ಅದ, ಆ ಸಾಕ್ಷಿ ಆಗದ ನಿತ್ಯದ. ಅಂದ್ರೆ ಸಾಕ್ಷಿ ಆಗದ ಅಂದ್ರೆ ಏನು, ಮತ್ತು ನಾ ಹೇಗದೇನೆ ಅಂತ ಸಾಕ್ಷಿ ಅಂದ್ರೆ ನಾನು ತಿಳ್ಕೊಂಡ ಮೇಲೆ ಮತ್ತು ಅದನ್ನೊಂದು ಬೇರೆ ಮತ್ತು ಅದೊಂದು ಬೇರೆ ಇರ್ಬೇಕಂತ ಹಿಂಗಲ್ಲದ. ಆ ಸಾಕ್ಷಿ ರೂಪ ಆತ್ಮ ಅದೇ ನಾ ಅಂತ ತಿಳ್ಕೊಂಡೈತಿ ಅಂದಮೇಲೆ ಅದು ನಾ ಹೆಂಗದೇನಿ ನಿತ್ಯವಾಗಿ
ಪ್ರತ್ಯಗಾತ್ಮನೇ ತಾನೆಂಬ, ಅದಕ್ಕೆ ಹೇಳ್ಯಾರ ಪ್ರತ್ಯಗಾತ್ಮನೇ ತಾನೆಂಬ, ನಾನೇ ಇದ್ದೇನಂತಕ್ಕಂಥ ಸ್ವರೂಪಾಕಾರ ವೃತ್ತಿಯನ್ನು ಮಾಡ್ತಾ ಇರಬೇಕು ಈ ರೀತಿ. ಯಾಕಂದ್ರೆ ಬಹಳ ದಿನ ಈ ದೇಹವೇ ನಾದೇನಿ, ಈ ದೇಹವೇ ನಾದೇನು, ಇಂದ್ರಿಯ ನಾದೇನು, ಮನಸ್ಸು ಬುದ್ಧಿ ನಾದೇನು ಅಂತೇಳಿ ಹಿಂಗೆ ವ್ಯವಹಾರ ಮಾಡ್ಕೋತ ಬಂದದ್ದೈತಿ. ಮತ್ತು ಅದು ಪೂರ ಅಳಿಕ್ ಹೋಗ್ಬೇಕಾದ್ರೆ ಅದಕ್ಕಾಗಿ ಹೆಂಗೆ ಇದು ಆಗಬೇಕಂದ್ರೆ ಪೂರ ಅದು ಅಳಿಕ್ ಹೋಗ್ಬೇಕು. ಅಳಿಕ್ ಹೋಗಿ ಈ ರೀತಿ ಸಾಕ್ಷಿ ಭಾವ ಬರ್ಬೇಕಾದ್ರೆ ನಾ ಸಾಕ್ಷಿ ಅದೇನಿ, ನಿತ್ಯ ಸ್ವರೂಪದೇನಿ, ಪ್ರತ್ಯಗಾತ್ಮ ಅದೇನಿ ಅಂತ ಈ ರೀತಿ ಆ ತನ್ನ ಸ್ವರೂಪದ ಆಕಾರ ವೃತ್ತಿ ಮಾಡ್ಕೋತ ಇರಬೇಕು. ಅದನ್ನು ಕೂತ್ರ ನಿತ್ರ ಹೋಗುವಾಗ ನಡೆಯುವಾಗ ಬರುವಾಗ ಯಾವಾಗಲೂ ಅದನ್ನು ಸ್ಮರಣ ಮಾಡ್ಕೋತಾನೆ ಇರ್ಬೇಕು. ನಾ ಹೆಂಗದೇನಿ ಏನದೇನಿ ಅನ್ನೋದು ಇಷ್ಟು ಅದರದ್ದು ಯಾವಾಗಲೂ ಚಿಂತನೆ ಇತ್ತಂದ್ರೆ ಗಚ್ಚ ಆಕೈತೆ ಅದು. ಈ ರೀತಿಯಲ್ಲಿ ಸಮಾಧಿಗಳು ಷಟ್ ಸಮಾಧಿ ಅದಾವು. ಅಂತರ ದೃಶ್ಯಾನುವಿದ್ದ ಮತ್ತು ಶಬ್ದಾನುವಿದ್ದ, ಅಂತರ ಶಬ್ದಾನುವಿದ್ದ ಮತ್ತು ಇವೆರಡು ಒಂದು ನಿರ್ವಿಕಲ್ಪ ಸಮಾಧಿ. ಹಿಂಗೆ ಇವು ಬಾಹ್ಯ ಅಂತರ, ಬಾಹ್ಯ ಮೂರು ಅಂತರ ಮೂರು ಅಂತ ಹಿಂಗೆ ಈಗ ಮೂರು ಇದ್ರಾಗ ಮೂರ ಹೇಳ್ಯಾರ, ಅಂತರದ ಮೂರು ಹೇಳ್ಯಾರ. ಅವ ಹೊರಗನು ಮೂರು ಅಕ್ಕವದ, ಅವ ಒಳಗಿನ ಇದಕ್ಕೆ ದೃಶ್ಯ, ಅವು ದೃಶ್ಯದಾವು ಅಂತ ಒಳಗಿನ ವಸ್ತುವಿಗೆ ಸಾಕ್ಷಿ ಆಗೋದು ವೃತ್ತಿಗಳಿಗೆ. ಅದು ಹೊರಗಿಂದ ಎಲ್ಲ ನೋಡ್ತೀನಲ್ಲ, ಅದು ಹೊರ ದೃಶ್ಯ ಪ್ರಪಂಚ ಇದನ್ನ, ಅದಕ್ಕೆ ನಾ ಸಾಕ್ಷಿ ಇದ್ದೇನೆ ಹೊರಗೆ ತಿಳಿಯೋದು. ಹಿಂಗೆ ಅದನ್ನೇ ಒಳಗೆ ಹೆಂಗೆ ತಿಳಿದ್ವಿ ಹಂಗೆ ಹೊರಗೂ ತಿಳಿ. ಹಿಂಗಾಗಿ ಅದು 6 ಪ್ರಕಾರ ಆಕತಿ. ಅಂತೂ ಇದ್ರಾಗ 3 ಪ್ರಕಾರದ ಯಾವ ಸಮಾಧಿ ಹೇಳ್ತಾರ. ಅದಕ್ಕೆ ಈಗ ಇಲ್ಲಿ ಏನು ಹೇಳಿದ್ರು, ಅಂತರ ದೃಶ್ಯಾನುವಿದ್ದ ಸಮಾಧಿ. ಸಮಾಧಿಗಳಲ್ಲಿ ಅಂತರ ದೃಶ್ಯಾನುವಿದ್ದ ಸವಿಕಲ್ಪ ಸಮಾಧಿ ಅಂತ ಹೇಳಲ್ಪಡ್ತೈತಿ. ಇದು ಸಾಕ್ಷಿ ಪ್ರತ್ಯಗಾತ್ಮಾಕಾರ ವೃತ್ತಿ ಯಾವಾಗಲೂ ಇರುತ್ತಿರಲು ಅದಕ್ಕೆ ಯೋಗತರ. ಯಾವಾಗಲೂ ಈ ರೀತಿ ಆ ಮನಸ್ಸಿನ ಸಂಬಂಧ ಮನಸ್ಸಿನಲ್ಲಿ ಇದೇ ರೀತಿ ಇವೆಲ್ಲಕ್ಕೂ ನಾ ಸಾಕ್ಷಿಯರೇನೆ. ಇವು ದೇಹಕ್ಕಾಗಲಿ ಇಂದ್ರಿಯಗಳಾಗಲಿ ಮನಸ್ಸಿಗಾಗಲಿ ಇದರಲ್ಲಿ ಬರ್ತಕ್ಕಂಥ ಹೋಗತಕ್ಕಂಥ ಸುಖ ದುಃಖಗಳಾಗಲಿ ಕಾಮ ಕ್ರೋಧಾದಿ ವೃತ್ತಿಗಳಾಗಲಿ ಇವು ಏನ ಬಂದ್ರು ಏನ ಹೋದ್ರು ಅವಕೂರ್ಗಳ ಕೂಡಬಾರ್ದ. ಅವಕೂರ್ಗಳ ಕೂಡಲಾರ್ದೇನ ನಾ ಇವೆಲ್ಲಕ್ಕೂ ಸಾಕ್ಷಿಯಾಗಿ ಬೇರೆ ಇದ್ದೇನೆ ಅಂತ ಹಿಂಗೆ ಸಾಕ್ಷಿ ಭಾವ ಬೇಕು. ಅದಕ್ಕಾಗಿ ಈ ರೀತಿ ಅವ ಮಾಡ್ಕೋತ ಹೋದಂದ್ರೆ ಇದಕ್ಕೆ ಯೋಗ ಅಂತಾರ. ಅವಾಗ ಯೋಗಿ ಅಂತಾರ. ಯೋಗಿ ಏನೇನ ಮತ್ತು ಅದನ್ನು ಬೇರೆ ಹಂಗೇನಿಲ್ಲ. ಹಠಯೋಗ ಮಾಡೋರಿಗೂ ಯೋಗಿ ಅಂತ ಪ್ರಸಿದ್ಧ. ಅವ್ರಕ್ಕಿಂತ ಮೇಲ್ನವ ಹೇಳ್ತಾನೆ. ಈಗ ಮುಗಳು ಕೂಡ ಎಲ್ಲಪ್ಪ ಮಾರಾದ್ರು ಅವರು ಇಂಥವ್ರು ಎಲ್ಲ ಏನು ಮಾಡ್ಯಾರ, ಯೋಗ ಮಾಡ್ಯಾರ. ಅವರು ಯೋಗ ಹಠಯೋಗನ್ನ ಮಾಡ್ಯಾರ. ಹಠಯೋಗಾದಿಗಳಿಂದಲೇ ಲೋಕಕ್ಕೆ ಮೆಚ್ಚುವ ಚಟುಲ ಸಿದ್ಧಿಗಳಿಂದಲೇ ಸಟೆಯು ಜೀವನ್ಮುಕ್ತಿ ಅದರಿಂದಲೆನ್ನುತ್ತ ಘಟಿತವಾಗಿಯ ರಾಜಯೋಗವೆನಿಸುವ ಹಿಂಗೆಲ್ಲ ಹೇಳ್ಕೊಂಡು ಬರ್ತಾರ. ಆದ್ದರಿಂದ ಹಠಯೋಗಾದಿಗಳಿಂದಲೇ ಲೋಕಕ್ಕೆ ಮೆಚ್ಚುವ ಚಟುಲ ಸಿದ್ಧಿಗಳಿಂದಲೇ ಏನು ಅವು ಕೊಡೋದಿಲ್ಲ ಅಂತ. ಆದ್ರೆ ಮ್ಯಾಲಿಂದಿದೆ ಅವೆಲ್ಲ ಕೆಳಗಿನ ಲೌಕಿಕ. ಅವು ಇದು ಪಾರಲೌಕಿಕ, ಇದು ವೈದಿಕ ಅದ. ಅಲೌಕಿಕ ಅದ, ಅಲೌಕಿಕವಾದದ್ದು. ಇದು ಎಲ್ಲರಿಗೂ ಪ್ರಾಪ್ತಿಯಾಗುವುದಲ್ಲದು. ಆದ್ದರಿಂದ
ಇದು ಮತ್ತೆ ಇದು ಎಲ್ಲಕ್ಕೆ ಲಾಸ್ಟ್ ಸಮುದ್ರ, ಆನಂದ ಸಮುದ್ರದ. ಅವನು ಹಿಂಗೊಂದು ಕೆರಿ, ಒಂದು ಹಳ್ಳ ಇದ್ದಂಗ ಅವಕರದಿಂದ ಆಗತಕ್ಕಂಥ ಸುಖ. ಒಂದು ಕೆರೆಗಿನ ನೀರು, ಹಳ್ಳದಾಗಿನ ನೀರು ಇದ್ದಂಗ. ಮತ್ತು ಅದು ಹೊಳೆ ಅಲ್ಲ. ಮತ್ತು ಇದು ಹೆಂಗೈತದ, ಇದು ಇಡೀ ಸಮುದ್ರ ಇದೆ. ಹರುಷವಾರಿಧಿ ಶಂಭುಲಿಂಗದೊಳಗೆ. ಅದಕ್ಕೆ ವಾರಿಧಿ ಅಂದ್ರೆ ಈ ರೀತಿ ಆನಂದ ಸಮುದ್ರವೇ ಆಗ್ತಕ್ಕಂಥದ್ದದ. ಇದಕ್ಕೆ ಯೋಗ ಅಂತ ಹೇಳ್ತಾರೆ. ಈ ಯೋಗ ಮತ್ತು ಅವು ಹೆಂಗೆ ಕಷ್ಟಪಡ್ಬೇಕಾಕತಿ, ಭಾಳ ಅವಕ್ಕ ಭಾಳ ಕಷ್ಟಪಡ್ಬೇಕಾಕತಿ. ಆದ್ರೆ ಇದಕ್ಕೇನು ಆಯಾಸ ಇಲ್ಲ. ಅದಕ್ಕೆ ಬಳಲದೆ, ಅದಕ್ಕೆ ಬೇರೊಂದು ಯೋಗದಳು ಬಳಲದೆ. ಕಷ್ಟಪಡಬೇಡ್ರಿ, ಕಷ್ಟ ಇಲ್ಲದನ ಸುಖವಾಗಿ ಹೆಂಗೆ ಹೇಳ್ತಾರಲ್ಲ, ಏನು ತಂದೆ ತಾಯಿ ಹೇಳ್ತಾರೆ, ಚೆನ್ನಾಗಿ ಸಾಲಿ ಕಲಿ, BA BCom ಹಿಂಗೆಲ್ಲ ದೊಡ್ಡ ಇದು ಪದವಿಯನ್ನು ಪಡೆದು DC ಆಗಿ AC ಆಗಿ ಏನೂ ಆಗ್ಲಿಕ್ಕಂದ್ರೆ ಒಂದು ಕ್ಲಾರ್ಕರ ಆಗ. ಅಂದ್ರೆ ಅಲ್ಲೇ ಒಂದು ಕುರ್ಚಿ ಮೇಲೆ ಕೂತು ಒಂದು ಪಂಕ ಕೆಳಗೆ ಆರಾಮ್ಸೆ ಕೂತು ಇರ್ತಿ. ಇಲ್ಲಾಂದ್ರೆ ಗುದ್ಲಿ ತಗೊಂಡು ಹೋಗ್ಬೇಕಾಗತ್ತೆ. ಹೌದಿಲ್ಲ? ಒಡ್ಡ ಹಾಕ್, ನಟ್ ಕಡಿ, ಕಬ್ಬು ಕಡಿ, ಚಲೋ ಇಂಥ ಕಷ್ಟ ಪಡೋದಿವೆಲ್ಲ ಹಿಂಗಾಕೈತಿ. ಅದಕ್ಕಾಗಿ ನೀ ಆ ಕಷ್ಟವನ್ನ ಅನುಭವಿಸ್ಲಿಕ್ಕೆ ಹೋಗ್ಬೇಡಪ್ಪ. ಈ ಹಾದಿ ಹಿಡಿದು ನೀ ಚೆನ್ನಾಗಿ ವಿದ್ಯಾ ಅಭ್ಯಾಸ ಮಾಡ್ಕೊಂಡೆ ಅಂದ್ರೆ ನೀ ಆರಾಮ್ ಆಫೀಸ್ನ್ಯಾಗ ಕುಂತ ಆರಾಮ್ ನೀ ಫುಲ್ ಪಗಾರ ತಗೋತಿ. ಈ ರೀತಿ ಪಗಾರನೂ ಏನು, 1 ಲಕ್ಷ ರೂಪಾಯಿ ಪಗಾರ ತಗೊಳ್ಳೋರು ಎಷ್ಟು ಮಂದಿ ಅದ? ಎಷ್ಟು? ಲಕ್ಷ ರೂಪಾಯಿ ಅಂದ್ರೆ ಭಾಳ ಲಕ್ಷ. 1 ಲಕ್ಷ ರೂಪಾಯಿ ನೋಡಿ, ತಿಂಗಳ 1 ಲಕ್ಷ ರೂಪಾಯಿ ಅಂದ್ರೆ ಮತ್ತೆ ಎಷ್ಟು ಸುಖದಾಗಿರೋದು ಇವು. ಅದು ಹೆಂಗೆ ಲೌಕಿಕದೊಳಗೆ ಹಿಂಗೆ ಹಾದಿ ಹೇಳ್ತಾರಲ್ಲ, ಅದಕ್ಕೆ ವಾದಿ ಅಂದ್ರೆ ಕಷ್ಟ ಗುದ್ಲಿ ತಗೊಂಡು ಹೋಗು, ಇದೆಲ್ಲ ಒಡ್ಡು ಹಾಕು, ಅದ ಕಡೆ ಬಾವಿ ತೆಗಿ, ಅದು ಮಾಡು ಇದು ಮಾಡು. ಅದಕ್ಕೆ ಇಷ್ಟು ಕಷ್ಟಪಡೋದು ಬೇಡಪ್ಪ. ಇದು ಕುತ್ತಲ್ಲೇ ಆರಾಮ್ ಸೇರಿ ಕುತ್ತಲ್ಲೇ ಅದಕ್ಕಿಂತಲೂ ಹೆಚ್ಚಿಗೆ ಸುಖ ಪಡಿಲಿಕ್ಕೆ ಒಂದು ಹಾದಿ ಐತಿ. ಹಂಗೆ ಹಠಯೋಗಾದಿಗಳನ್ನು ಮಾಡ್ಕೊಂಡು ಇದೆಲ್ಲ ಮಾಡಿದ್ರೆ ಮತ್ತೆ ಅದು ಗುದ್ಲಿ ತಗೊಂಡು ಹಾಡ್ಲಕ್ಕ ಹೋದಂಗದ ಹಿಂಗಾಕತಿ. ಮತ್ತು ಅದು ಎಲ್ಲಿ ಹಾದಿ ತಪ್ಪಂದ್ರೆ ಗೊಟ್ಟಕ್ಕ, ಎಲ್ಲಿ ಹಾದಿ ಹಿಡಿದು ಏರ್ಸೋದೈತೆ ಪ್ರಾಣಾಯಾಮ ಮಾಡುವಾಗ ಹಾದಿ ತಪ್ಪಂದ್ರೆ ಹೋಗೇ ಬಿಡ್ತೈತೆ. ಅದು ಇಲ್ಲಂದ್ರೆ ಎಲ್ಲರೇ ಶರೀರಕ್ಕೆ ಬಾಧ ಮಾಡ್ತೈತಿ, ಇಟ್ಟು ಕೆಟ್ಟೈತೆ ಅದು. ಏನಾರ ಅಂಗಕ್ಕರ ಬಾಧ ಮಾಡ್ತತಿ, ಇಲ್ಲಿಕ ಪ್ರಾಣಕ್ಕರ ಬಾಧ ಮಾಡಿಬಿಡ್ತೈತಿ ಹಾದಿ ತಪ್ಪಿದ್ರೆ. ಅದಕ್ಕಾಗಿ ಯಾವಾಗಲೂ ಗುರುಮುಖದಿಂದ ಅವನು ಬಲ್ಲವ ಇರ್ಬೇಕು, ಭಾಳ ಬಲ್ಲವನ್ನ ಇದ್ದಿಟ್ಕೊಂಡು ಪೂರಾ ಕೇಳಿ ಅವನ್ನೆಲ್ಲ ಇಟ್ಟು ಮಾಡ್ಬೇಕಾಕತ್ತೆ. ಅದು ಅದಕ್ಕೆ ಅಷ್ಟು ಕಷ್ಟಪಟ್ಟಿದ್ರು ಅದ್ರ ಫಲ ಕಾಣದ ಈ ರೀತಿ ಅದ. ಮತ್ತು ಇದನ್ನ ಈ ರೀತಿ ವೇದಾಂತ ಶಾಸ್ತ್ರಗಳನ್ನ ಕೇಳಿ ಅಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಅದರಿಂದ ಜೀವನ್ಮುಕ್ತಿ ವಿಲಕ್ಷಣಾನಂದ ಅನುಭವಿಸೋದು ಇದೆ ಅಂತ ಅದೇ ಸುಖ. ಮತ್ತು ಕಾಷ್ಟ ಏನಿಲ್ಲ. ಹೆಂಗ ಸುಮ್ಮ ಒಂದು ಸೈ ಮಾಡೋದಕ್ಕ ಆಯ್ತು, ಎಲ್ಲ ಅವರ ಮಾಡ್ತಾರ. ಇವು ಬರೀ ಇವಂದು ಮ್ಯಾನೇಜರ್ ಸೈ ಸಿಗ್ನೇಚರ್ ಇಟ್ಟ ಮತ್ತು ಕೂತು ಏರ್ ಕಂಡೀಷನ್ ಈ ರೀತಿ ಅದಿದೆ. ಅದಕ್ಕಾಗಿ ಅಲ್ಲಿ ಬಳಲದೆ ಇಲ್ಲಿ ಈ ರೀತಿ ಅದಪ್ಪ. ಅದಕ್ಕೆ ಏನಿಲ್ಲ, ಏನು ಬರ್ತಾವು ಹೋಗ್ತಾವು. ಹೆಂಗ ಮ್ಯಾನೇಜರ್ ಇರ್ತಾನಲ್ಲ, ಏನು ಆಫೀಸರ್ ಅವ್ರು ಬಂದ, ಕ್ಲಾರ್ಕ್ ಅಂದ, ಏನಿದೆ ಯಾವ್ದ್ರದ್ದು
ಏನೈತಿ ಅದರದ್ದು ಒಂದು ಇದು ಆಯ್ತು ಆಯ್ತು. ಸುಮ್ಮ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೋ ಅವ್ನು ಸುಮ್ಮ ಕೂತು ನೋಡೋ ಅವನು. ಅದು ಬೇರೆ ಯಜ್ಞ ಕಾರ್ಯದೊಳಗೆ ಉಪದ್ರಷ್ಟ ಹನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇ ಅಸ್ಮಿನ್ ಪುರುಷಃ ಪರಃ. ಭಗವದ್ಗೀತೆಯಲ್ಲಿ ಕೂಡ ಹೇಳೇನ. ಮತ್ತೆ ಈ ರೀತಿ ಉಪದ್ರಷ್ಟ ಸಮೀಪದಲ್ಲಿ ಇದ್ಕೊಂಡು ನೋಡ್ಕೋತ ಕೂತ್ಬಿಡೋದು. ಏನೇನು ನಡೆದೈತಿ ಕೆಲಸ, ಏನೇನು ಯಾರು ಮಾಡ್ತಾರೆ, ಏನು ಹೋಗ್ತಾರೆ, ಹಿಂಗೆ ಹಂಗೆ ಇಲ್ಲಿ ದೇಹದಲ್ಲಿ ಮನಸ್ಸು ಏನು ಮಾಡ್ತೈತಿ, ಅದು ಬತ್ತು ಅದು ಹೋಯ್ತು, ಬುದ್ಧಿ ಏನು ಮಾಡ್ತೈತಿ, ಇದೆಲ್ಲ ಅದಕ್ಕೆ ಮತ್ತೆ ಅದ್ರದ್ದು ತಲೆಯಾಗಿ ತೊಗೊಂಡ್ರು ಟೆನ್ಷನ್ ತೊಗೊಳೋದಾಗದು ಇಲ್ಲಿ ಹಂಗ ಆಯ್ತಾ. ಅದಂಗ ಆಯ್ತಾ ಸುಮ್ಮನೆ ನೋಡ್ಕೊತಿರೋದಷ್ಟ. ಈ ರೀತಿ ವೃತ್ತಿಗಳು ಬೇರೆ ಬೇರೆ ಬರ್ತಾವೆ. ಒಮ್ಮೆ ಸುಖಾಕಾರಕ್ಕೈತಿ, ಒಮ್ಮೆ ದುಃಖಾಕಾರಕ್ಕೈತಿ, ಒಮ್ಮೆ ಕಾಮಾಕಾರಕ್ಕೈತಿ, ಒಮ್ಮೆ ಕ್ರೋಧಾಕಾರಕ್ಕೈತಿ. ಇವು ಎಲ್ಲ ವೃತ್ತಿ ಬರ್ತಾ ಹೋಗ್ತಾವ. ಎಲ್ಲ ಏನು ಆಕೈತಿ ಏನು ಹೋಗ್ತೈತಿ. ಈ ಶಾಣೆ ಇದ್ರೆ ಹೊರಗಿಂದು ಒಳಗಿಂದು ಎರಡು ಒಂದ ಮಾಡ್ಕೊಂಡು ಬಿಟ್ಟು ಸುಮ್ಮ ಏನಾಕತಿ ಏನು ಹೋಗ್ತತಿ ಆಯ್ತು. ಸುಮ್ಮನೆ ನೋಡ್ಕೊಂಡು ತುಂಬಿರೋದು. ಒಳಗೆ ಹೆಂಗಿರೈತಿ ಇವು ಮನ ಬುದ್ಧಿ ಚಿತ್ತಂಕಾರು ವೃತ್ತಿಗಳು ಕಾಮಾಕಾರ ಕ್ರೋಧಾಕಾರ ಇವೆಲ್ಲ ವೃತ್ತಿ ಆಗ್ತಾವ ಹೋಗ್ತಾವೆಲ್ಲ ಅವಕರ್ನೆಲ್ಲ ಅರಿಯುತ್ತಾ ಅವುಗಳಿಗೆ ಸಾಕ್ಷಿಯಾಗಿ ಅವುಗಳನ್ನೆಲ್ಲ ಅರಿಯತಕ್ಕಂಥ ಸಾಕ್ಷಿ ಸ್ವರೂಪವೇ ನಾನಿದ್ದೇನೆ. ಸಾಕ್ಷಿ ಅಂದ್ಕೊಳ್ಳೆ ಏನು ಮಾಡಮಲ್ಲ ಬಿಡಮಲ್ಲ. ಯಾಕ ಸಾಕ್ಷಿ ಲಕ್ಷಣ ಹಂಗೈತಿ. ಅಕೃತತ್ವೇ ಸತಿ ದ್ರಷ್ಟ ಸಾಕ್ಷಿ. ಅಕೃತತ್ವೇ ಏನು ಮಾಡವನಲ್ಲ. ಮತ್ತೇನ್ ಮಾಡವ ದ್ರಷ್ಟ ನೋಡವಷ್ಟೇ. ನೋಡೋದು ಕುಂತು ನೋಡು. ಈ ರೀತಿ ಸಾಕ್ಷಿ ಭಾವದಿಂದ ಇರೋದು ಅಂತ. ಇದು ಪ್ರತಿಯೊಂದರೊಳಗೆ ಸಾಕ್ಷಿ ಭಾವ ವಹಿಸ್ಬೇಕು. ಬರೀ ಮುಂಜಾನೆ ಜಳಕ ಮಾಡಿ ಪೂಜಾ ಕೂತಾಗ ಅರ್ಥ ಮಾಡ್ತೇನೆ ಅಂದ್ರೆ ಹಂಗಲ್ಲ ಅದು. ಯಾಕಂದ್ರೆ ನಡೆಯಾಗ ಏನಾಗಿರ್ತೈತಿ, ಉಣಾಗ ಏನಾಗಿರ್ತೈತಿ. ಆ ರೀತಿ ಪ್ರತಿಯೊಂದಕ್ಕೆಲ್ಲ ನಾ ಸಾಕ್ಷಿ ಇದೇನನ್ನು ಭಾವನಾ ಒಳಗೆ ಇರಬೇಕ. ಹೀಗೆ ಈ ರೀತಿ ಅಲ್ಲಿ ಆ ಸಾಕ್ಷಿ ಭಾವದಿಂದ ಇದ್ರ ಇದಕ್ಕೆ ಅವು ದೃಶ್ಯದವು ನಾನು ದ್ರಷ್ಟ ಅದೇನಿ ಅಂಥೇಳಿ ಈ ರೀತಿಯಲ್ಲಿ ವ್ಯವಹಾರ ನಡೀತೈತಿ. ಇದಕ್ಕೆ ದೃಶ್ಯಾನುವಿದ್ದ ಸವಿಕಲ್ಪ ಸಮಾಧಿ ಅಂತ ಹೇಳ್ತಾರ. ಅದಕ್ಕೆ ಈ ಸಾಕ್ಷಿ ಪ್ರತ್ಯಗಾತ್ಮಕಾರ ವೃತ್ತಿ ಯಾವಾಗಲೂ ಇರಬೇಕು. ಇದಕ್ಕೆ ಯೋಗ ಅನ್ನುತ್ತಾರೆ. ಈ ಯೋಗ ಇದು ಆಯಾಸ ಇಲ್ಲದ ಸಹಜವಾಗಿ ಏನು ಕಷ್ಟ ಇಲ್ಲದನ ಸರಳವಾಗಿ ಸ್ವರೂಪಾನಂದವನ್ನು ಪ್ರಕಟ ಮಾಡತಕ್ಕಂಥದ್ದಾಗೈತಿ. ಈ ರೀತಿಯ ಆನಂದವನ್ನು ನಾವು ಅನುಭವಿಸ್ತಾ ಆನಂದದಲ್ಲಿ ಇರೋದು. ಎಷ್ಟು ಹಗರೈತಿ ಮತ್ತು ಎಷ್ಟು ಸುಖ ಇದೆ. ಈ ರೀತಿಯ ಇನ್ನು ಎರಡನೇ ನುಡಿಯಲ್ಲಿ ಏನು ಹೇಳ್ತಾರು, ಮಹದಾದಿ ವಿಕೃತಿಯ ಒಡಗೂಡದ ಅದ್ವಯ ನಿತ್ಯವಃ ಸತ್ ಚಿತ್ತ ಆನಂದ ಪರಿಪೂರ್ಣವೆನಿಪ ಸಹಜ ಪರಬೊಮ್ಮವನೇ ತಾನೆಂಬ ಮತಿ ಮರೆಯದಿಹುದೇ ವೇದಾನುಮತವಾದ ಯೋಗ. ಅದು ಮಹದಾದಿ ವಿಕೃತಿಯ ಒಡಗೂಡದ ಅದ್ವಯ ನಿತ್ಯವ ಸಚ್ಚಿದಾನಂದ ಪರಿಪೂರ್ಣವೆನಿಪ. ಮಹದಾದಿ ವಿಕೃತಿಯೊಡಗೂಡದ, ಮಹದಾದಿ ವಿಕೃತಿಯೊಡಗೂಡದ ಅಂದ್ರೇನೋ, ಮಹದಾದಿ ವಿಕೃತಿ ಅಂದ್ರೆ ಈ ತ್ರಿಗುಣಾತ್ಮಕವಾದಂಥ ತ್ರಿಗುಣಾತ್ಮಕನ ಎಲ್ಲ ಅದಾವ ಬಿಡು. ಈ ಮೂರೂ ಗುಣಗಳು ಸಮಾನದಲ್ಲಿ ಇದ್ದದ್ದು, ಸಮಾನ ಅವಸ್ಥೆಯಲ್ಲಿದ್ರ ಅದಕ್ಕೆ ಪ್ರಕೃತಿ ಅಂತಾರೆ. ಅದು ಮಾಯಾ ಪ್ರಕೃತಿ ಒಂದೇ.
ಯಾಕ ಅದರಲ್ಲಿ 3 ಗುಣ ಇರ್ತಾವೆ. ಅದನ್ನ ಮಾಯಾ ಬಿಟ್ಟು ಪ್ರಕೃತಿ ಯಾಕೆ ಹೇಳಿದ್ರೆ ಅಂದ್ರೆ ಅದರ 3 ಗುಣಗಳನ್ನು ಸ್ಪಷ್ಟೀಕರಣ ಮಾಡೋದು. ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ. ಅಂದ್ರೆ ಸತ್ವಗುಣ, ಕೃ ಅಂದ್ರೆ ರಜೋಗುಣ, ತಿ ಅಂದ್ರೆ ತಮೋ ಗುಣ. ಈ ರೀತಿ 3 ಗುಣಗಳ ಸ್ಪಷ್ಟೀಕರಣ ಐತೆ. ಈ ರೀತಿ 3 ಗುಣಗಳಿಂದ ಕೂಡಿದ ಈ ಪ್ರಕೃತಿ ಇದು ಹೆಂಗೈತಿ ಅಂದ್ರೆ ಹೊಸದಾಗಿ ಗಂಡನ ಮನೆಗೆ ಬಂದಂಗ ಐತಿ. ಹೊಸದಾಗಿ ಗಂಡನ ಮನೆಗೆ ಬಂದಂಗ ಹಂಗ ಸಬಳು ಇರ್ತಾಳೆ ಹಿಂಗ, ಅದಿಲ್ಲ. ಮುಂದ ವರ್ಷ 2 ವರ್ಷ ಆಯ್ತಂದ್ರ ಆಕಿ ಇನ್ನು ಮಗನ ಹಡೇಕೆದಾಳು. ಮಗನ ಹಡೇಕೆದಾಳು ಅಂದ್ರ ಅಲ್ಲಿಂದ ಹಂಗ ಇರ್ತೇನೆ ಸಬಳ ಇಲ್ಲ, ಅಲ್ಲಿಂದ ದೇಹದಲ್ಲಿ ಬದಲಾವಣೆ ಆಕತಿ. ಎದೆ ಮೇಲೆ ಬರ್ತಾವು, ಹಿಂಭಾಗ ಕುಂಡಿ ಹಿಂದ ಬೆಳಿತೈತಿ, ಮುಂದಿನ ಹೊಟ್ಟಿ ಮುಂದೆ ಬರ್ಲಾಕತ್ತೈತಿ. ಹೀಗ ಅಂದ್ರ ಗರ್ಭವತಿ ಅದಾಳು ಅಂತ ಮಂದಿ ಕಾಣಿಸ್ತತಿಲ್ಲ, ಹೆಣ್ಮಗಳು ಹೊಟ್ಟೆ ಅದಾಳು ಅಂತ ಹೇಳಿ. ಹಿಂಗ ಮಹತ್ ಅಂದ್ರೆ ಹಿಂಗಿರ್ತೈತಿ. ಮಾಯಾ ಅಥವಾ ಪ್ರಕೃತಿ ಅಂದ್ರ ಮೊದಲ ಇನ್ನ ಏನಿಲ್ಲದ ಹೆಣ್ಮಗಳು ಅಂತ ಇಷ್ಟ. ಆದ್ರ ಮಹತ್ ಅಂದ ಕೂಡ್ಲೇನ ಒಟ್ಲಿದ್ದ ಹೆಣ್ಮಗಳಿದ್ದಾಗ ಅಂತ ಹಿಂಗಾದ್ರ ಅರ್ಥ. ಯಾಕಂದ್ರೆ ಇನ್ನು ಮುಂದ ಮಗನ್ ಹಡಿತಾಳು ಅಂದ್ರೆ ಈ ಮಹತ್ನು ಇನ್ನು ಜಗತ್ತನ್ನೋ ಮಗನ್ ಹಡಿತೈತಿ. ಇನ್ನ ಅದಕ್ಕೆ ಮಹತ್ ಅಂದ್ರ ಅದಕ್ಕೆ ಆ ಮಹತ್ತಿನಿಂದ ಮುಂದೆ ಹಿಂಗ ಒಂದೊಂದು ಇವು ಕಾರಣಗಳು ಹುಡ್ತಾವೆ. ಅಂದ್ರ ಅಹಂಕಾರ ಹುಡ್ತೈತಿ. ಅದು ಮತ್ತು ಅವು 3 ಪ್ರಕಾರ ಅಹಂಕಾರಕ್ಕವ ಮಾತು ಇರ್ಲಿ. ಅಹಂಕಾರ ಅನ್ನೋದು ಅಂದ್ರೆ ಅಹಂಕಾರದಿಂದ ಶಬ್ದಾದಿ ಪಂಚ ತನ್ಮಾತ್ರೆಗಳು ಹುಡ್ತಾವು. ಶಬ್ದಾದಿ ಪಂಚ ತನ್ಮಾತ್ರೆಗಳಿಂದ ಪಂಚಭೂತ ಹುಡ್ತಾವು. ಪಂಚಭೂತಗಳಿಂದ ಈ ಪಂಚೀಕರಣ ಆಗಿ ಭೌತಿಕ ಪ್ರಪಂಚ ಆಗಲಿ ಈ ದೇಹ ಆಗಲಿ ಇದು ಹುಟ್ಟಿತು. ಹೆಂಗೆ ಅಂತೂ ಜಗತ್ತು ಅನ್ನೋದು ಕೊಟ್ಟಿದ್ದು, ದೇಹಾದಿ ಪ್ರಪಂಚ ಹುಡ್ತದೆ. ಈ ರೀತಿ ಪ್ರಪಂಚ ಹೀಗೇನಾಗೈತಿಲ್ಲ, ಅವು ಕಾರ್ಯಕಾರಣಾತ್ಮಕ ಪ್ರಪಂಚ. ಅಂದ್ರ ಹಿಂದಿನೂ ಕಾರಣ, ಮುಂದಿನೂ ಕಾರ್ಯದವು. ಹೇಳಿದ್ರೆ ಹೌದಿಲ್ಲ? ಹೆಂಗ ಇದೆಲ್ಲ ಕಾರ್ಯಕಾರಣಾತ್ಮಕ ಪ್ರಪಂಚ. ಇದು ಎಲ್ಲ ಮಾಯಾ ಅಥವಾ ಪ್ರಕೃತಿಯ ಕಾರ್ಯವೇ. ಇದು ಎಲ್ಲ ವಿಕೃತಿ ಐತಿ. ಅಂದ ಮೇಲೆ ಇದೆಲ್ಲ ಅನಾತ್ಮ ಐತಿ, ತ್ರಿಗುಣಾತ್ಮಕ ಐತಿ. ಹೌದಲ್ಲ? ಅದಕ್ಕೆ ಮದಾದಿ ವಿಕೃತಿ ಒಡಗೂಡದ ಅದ್ರ ಕೂಡ ಕೂಡ್ಬೇಡ. ಅದ್ರ ಕೂಡ ಇಟ್ಟೋ ಈಸ್ತಿನ ಕೂಡ್ಕೊಂಬಂದು ಏನು ಕೂಡ್ಬೇಡ. ಬೆಣ್ಣೆ ಆದ್ಮೇಲೆ ಕೂಡ್ತೈತೇನ? ಅದು ಕೂಡಂಗಿಲ್ಲ. ಹಂಗಿರೋದು ಅದು. ಅದಕ್ಕೆ ಒಡಗೂಡದ ಅಂದ್ರೆ ಇದ್ರ ಕೂಡ ಕೂಡೋದಿಲ್ಲ. ಈ ತೆಂಗಿನಕಾಯಿ ಐತಲ್ಲ, ತೆಂಗಿನಕಾಯಿ ದೇವ್ರಿಗೆ ಹೊಡಿತಾರೆ. ಅದನ್ನ ಕಲ್ಲಿಗೆ ಬಡ್ದು ಕೂಡ್ಲೇನ ಮ್ಯಾಲಿನ ಪಲ್ಟಿ ಹೊಡಿತೈತಿ. ಪಲ್ಟಿ ಹೊಡೆದ್ರೆ ತೊಳಗಿನ ಕೊಬ್ಬರಿನೂ ಹೊಡಿಯೋತೈತಿ. ಯಾಕೆ ಹೊಡಿತೈತಿ? ಅದು ಕೂಡ್ಕೊಂಡದ್ದೈತಿ. ಅದಕ್ಕೆ ಒಡಗೂಡದ. ಇಲ್ಲಿ ನೀನು ಈ ದೇಹಾದಿವು ಪಾಲ್ಟಿ ಅದಾವ. ದೇಹ ಇವೆಲ್ಲ ಅನಾತ್ಮ ವರ್ಗಗಳು. ಇವುಗಳೊಡನೆ ಕೂಡ್ಕೊಂಡದಿ ಅಂದ್ರ ಇದಕ್ಕೇನೇನು ಆಗ್ತೈತಿ, ಏನೇನು ಹೋಗ್ತೈತಿ, ಅದ್ರ ಕೂಡ ಕೂಡ್ಕೊಂಡಿ ಅಂದ್ರ ಮತ್ತ ಅಂದ್ರೇನು? ಮತ್ತ ಅದು ಹೆಂಗ ಪಟ್ಟಿ ಪೆಟ್ಟು ತಿಂದು ಪಲ್ಟಿ ಹೊಡೆದ್ರ ಒಳಗಿನ ಕೊಬ್ಬರಿ ಕೂಡ ಹೆಂಗ ಚೂರು ಆಕೈತಿ. ಹಂಗ ಈ ದೇಹಾದಿಗಳು ಆ ತೆಂಗಿನಕಾಯಿ ಮೇಲಿನ ಪಲ್ಟಿದ್ದಂಗ ಅದಾವು. ಇವಕ್ಕೆ ಏನೇನು ಆಕೈತಿ, ಕಲ್ಲಿನ ಪೆಟ್ಟು ಬಡಿತೈತಿ, ಅದಾಕೈತಿ ಇದಾಕೈತಿ ಬರ್ತಾವ. ಏನೇನು ಆಕೈತಿ, ರೋಗ ಬರ್ತಾವ, ಅವು ಹೋಗ್ತಾವ, ನಡಿತೈತಿ. ಆದ್ರೆ ನೀ ಅದ್ರ ಕೂಡ ಕೂಡ್ದೆ ಅಂದ್ರ, ಆ ದೇಹಾದಿಗಳ ಕೂಡ್ದೆ ಅಂದ್ರ ಅಂದ ಪೆಟ್ಟು ತಿನ್ಬೇಕಾಕತಿ. ಹೌದು? ಕೊಬ್ಬರಿ ಗತಿ ಚೂರು ಆಗಿ
ಅಯ್ಯಯ್ಯೋ ಅನ್ಬೇಕಾಗ್ತದೆ. ಅದಕ್ಕೆ ಆದ್ದರಿಂದ ಒಡಗೂಡದ ಅದ್ರ ಕೂಡ ಕೂಡಬೇಡ. ಹೀಗೆ ಅದು ಯಾಕ ಮೊದಲು ಈ ವಿಚಾರ ಮಾಡಿ ಇದನ್ನೆಲ್ಲ ಶಾಸ್ತ್ರ ಕೇಳಿ ತಿಳ್ಕೊಂಡಿದ್ದೈತದ. ಇದು ಎಲ್ಲ ಮಾಯಾ ಕಾರ್ಯ ಐತಿ, ಅನಾತ್ಮ ಐತಿ, ತ್ರಿಗುಣಾತ್ಮಕ ಐತಿ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಗೀತೆಯಲ್ಲಿ ಭಗವಂತ ಸಹಿತ ಹೇಳ್ಯಾನ. ನೀನು ನಿಸ್ತ್ರೈಗುಣ್ಯನಾಗ ತ್ರಿಗುಣ ರೈತನಾಗ ಅಂದ್ರೆ ಅದನ್ನ ಇಲ್ಲಿ ಅದ ಹೇಳಿದ ಒಳಗೂಡದ ಅದ್ರ ಕೂಡ ಕೂಡಬೇಡ. ಮತ್ತೇನು ಎದ್ರ ಕೂಡ ಕೂಡ್ಬೇಕಂದ್ರೆ ಎದ್ರ ಕೂಡ ಕೊಡ್ಬೇಕು, ಅದ್ರ ಕೂಡ ಕೂಡಬೇಕಲ್ಲ ಅದನ್ನ. ಕೂಡದಿದ್ರೆ ಇದ್ರ ಕೂಡ ಕೂಡೋದು. ಯಾವ್ದ್ರ ಕೂಡ ಮುಂದೇನು ಹೇಳ್ಯಾರು? ಅದ್ವಯ ನಿತ್ಯವಹ ಸಚ್ಚಿದಾನಂದ ಪರಿಪೂರ್ಣವೆನಿಪ. ಇದು ನೋಡು, ಇದು ನಿನ್ನ ಆತ್ಮಸ್ವರೂಪ ಐತಿ. ಇದ್ರ ಕೂಡ ನೀ ಬೆರ್ತಕೊಂಡ ಹೇಳಿ ಅದಾದ್ರೆ, ಯಾಕಂದ್ರೆ ಅದು ನಿತ್ಯ ಐತಿ, ಶಾಶ್ವತ ಐತಿ, ಸುಖ ಸ್ವರೂಪ ಐತಿ. ಆದ್ದರಿಂದ ಹೀಗೆ ಅದ್ವಯ ನಿತ್ಯ ಸಚ್ಚಿದಾನಂದ ಪರಿಪೂರ್ಣ ಅಂತಕ್ಕಂಥ ಪರಬ್ರಹ್ಮ ಐತಿ ಅಲ್ಲ, ಅದು ಪರಬ್ರಹ್ಮ ಹಿಂಗೈತಿ. ಅಲ್ಲಿ ಒಂದೇ ನುಡಿಯೊಳಗ ಆತ್ಮನ ಬಗ್ಗೆ ಹೇಳ್ಯಾರ. ಸಂಪದ ಸಾಕ್ಷಿ ರೂಪ ಪ್ರತ್ಯೇಗಾತ್ಮ ಸಾಕ್ಷಿ ಅದಾನಲ್ಲ, ಇವೆಲ್ಲಕ್ಕೂ ನಾ ಸಾಕ್ಷಿ ಅದೇನಿ. ಏನಿಲ್ಲಿ ಇಲ್ಲಿ ದೇಹದೊಳಗೆ ಆಗತಕ್ಕಂಥ ಮನಸ್ಸಿನ ವಿಕಾರಾದಿ ಕಾಮ ಕ್ರೋಧ ಇವೆಲ್ಲ ವೃತ್ತಿ ಬರ್ತಾವ ಹೋಗ್ತಾವ್. ಅವು ಎಲ್ಲ ಸುಖ ದುಃಖ ಆಗ್ತಾವ್ ಹೋಗ್ತಾವ್. ಇವೆಲ್ಲಕ್ಕೂ ಸಾಕ್ಷಿ ಅದೇನಿ ಅಂತ ತಿಳಿದು ತೊಂಪದ ಲಕ್ಷ ಅಲ್ಲಿ ಹೌದಿಲ್ಲ. ಈ ರೀತಿ ಆ ದೇಹಾದಿಗಳಿಗೆ ಸಾಕ್ಷಿ ಅದೇನಿ ಅಂತ ಅಲ್ಲಿ ತಿಳ್ಕೊಂಡೈತಿ ಒಂದೇ ನುಡಿಯೊಳಗೆ. ಇದು ಎರಡನೇ ನುಡಿ. ಎರಡನೇ ನುಡಿಯಲ್ಲಿ ಈಗೇನು ಈ ಕಾರ್ಯಕಾರಣಾತ್ಮಕ ಪ್ರಪಂಚ ಐತಲ್ಲ, ಈ ಜಗತ್ ಅದು ಒಳಗೆ ಆಯ್ತು, ಇದು ಹೊರಗೆ. ಈ ಹೊರಗಿಂದು ಕೂಡ ಬರೀ ಒಳಗಟ್ಟ ತಿಳ್ಕೊಂಡ್ರೆ ಮುಂದೆ ಹೊರಗಿಂದ ಗೊತ್ತಿಲ್ಲ ಅಂದ್ರೆ ಮುಂದೆ ಹಂಗ. ಅದಕ್ಕೆ ಈ ಹೊರಗಿನ ಪ್ರಪಂಚವು ಕೂಡ ಈ ರೀತಿ ಇದು ಮಾಯಾ ಮಹತ್ವ ಪಂಚ ಇದು ಎಲ್ಲ ಕೂಡ್ಕೊಂಡು ಪಂಚಭೂತಗಳಿಂದ ಭೌತಿಕ ಜಗತ್ತೈತಿ ಇದು. ಆದ್ದರಿಂದ ಮತ್ತೆ ಇದನ್ನು ಅನಾತ್ಮ ಐತಿಲ್ಲ. ಹೆಂಗ ದೇಹಾದಿಗಳದಾವ ಹಂಗ ಇದು ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳಿ ಇದನ್ನು ಹಂಗ ಐತಿ, ಮಾಯಾ ಕಾರ್ಯ ಐತಿ. ಆದ್ರಿಂದ ಇದ್ರ ಕೂಡ ಕೂಡ್ಲಾಕ್ ಹೋಗ್ಬೇಡ. ಅದನ್ನು ಈ ರೀತಿ ಅವು ಎಲ್ಲಕ್ಕೂ ಹೆಂಗ ಅವ ಯಾವ ಶಂಭುಲಿಂಗ. ಅದಕ್ಕೆ ಅದ್ವಯ ನಿತ್ಯ ವಹ ಸಚ್ಚಿದಾನಂದ ಪರಿಪೂರ್ಣವೆನಿಪ ಸಹಜ ಪರ ಬೊಮ್ಮವನೇ. ಸಹಜ ಪರ ಬೊಮ್ಮ ಅಂದ್ರೆ ಪರಬ್ರಹ್ಮ ಏನೈತಲ್ಲ ಅದು ತತ್ಪದ ಲಕ್ಷಾರ್ಥ ರೂಪ ಸಾಕ್ಷಿ ಪರಬ್ರಹ್ಮ. ಈ ರೀತಿ ಆ ಪರಬ್ರಹ್ಮವೇ ತಾನೆಂಬ ಮತಿ ಮರೆಯದಿಹುದೇ ವೇದಾನುಮತವಾದ ಯೋಗ ಅಂದಾರ. ಈ ರೀತಿ ಅದ್ವಯ ನಿತ್ಯ ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪವೇ ನಾನಾಗಿದ್ದೇನೆ ಅಂತ ಈ ರೀತಿ ಅದು ಪರಿಪೂರ್ಣ ಐತಿಲ್ಲೋ. ಪರಬ್ರಹ್ಮ ವಸ್ತು ಪರಿಪೂರ್ಣ ಐತಿ ಅಂದ್ರೆ ಮತ್ತೆ ನಾನು ಅದೇನಂದ್ಮೇಲೆ ಮತ್ತೆ ನಾ ಹೆಂಗದೇನೆ, ನಾನು ಪರಿಪೂರ್ಣ ಅದೇನೆ ಅಂತೇಳಿ ಈ ರೀತಿ ಬ್ರಹ್ಮಾಕಾರ ವೃತ್ತಿಯಿಂದ ಇರುವುದೇ ಅಂತ ಬ್ರಹ್ಮ ಸ್ವರೂಪವೇ ನಾನಿದ್ದೇನೆ. ಅಲ್ಲಿ ಮೊದಲು ಬರೀ ಆ ಸಾಕ್ಷಿ ಇವೆಲ್ಲಕ್ಕೂ ಸಾಕ್ಷಿ ನಾ ಅದೇನಿ ಆಗಿತ್ತ. ಇಲ್ಲೇನಾತು ಇಂಥ ಪರಿಪೂರ್ಣ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಇಲ್ಲಿ ವೃತ್ತಿ ಮಾಡೋದೈತಿ. ಇದಕ್ಕೆ ವೇದಾನುಮತವಾದ ಯೋಗ ಅಂತಾರ. ವೇದ ಶಬ್ದ ಪ್ರಮಾಣ ಐತಿಲ್ಲೋ ಅದು ವೇದ. ಇದನ್ನೆಲ್ಲ ಹೇಳಿದ್ಯಾವ್ದು? ವೇದ. ಆದ್ದರಿಂದ ವೇದಾನುಮತವಾದ ಯೋಗ ಅಂದರೆ ಶಬ್ದಾನುವಿದ್ದ, ಅದು ದೃಶ್ಯಾನುವಿದ್ದ, ಇದು ಶಬ್ದಾನುವಿದ್ದ. ಈ ರೀತಿ ಶಬ್ದಾನುವಿದ್ದ ಇದನ್ನು ಕೂಡ ಸವಿಕಲ್ಪಕ ಸಮಾಧಿ.
ಅಂತ ಹೇಳಲ್ಪಡುತ್ತದೆ. ಒಂದನೇ ನುಡಿಯಿಂದ ದೃಶ್ಯಾನುವಿದ್ದ ಸವಿಕಲ್ಪಕ ಸಮಾಧಿ ಹೇಳಿದ್ರು. ಎರಡನೇ ನುಡಿಯಿಂದ ಶಬ್ದಾನುವಿದ್ದ ಸವಿಕಲ್ಪಕ ಸಮಾಧಿ ಹೇಳಿದ್ರೆ, ಇನ್ನು ಮೂರನೇ ನುಡಿಯಿಂದ ಏನಂತಾರೆ? ಕರಣಾದಿ ಗುಣ ವಿಷಯತತಿಗೆ ಸಾಕ್ಷಿಕನೆಂಬ ಗುರು ಶಂಭುಲಿಂಗ ತಾನಾದೆನೆಂಬ ಪರಿಕಲ್ಪನೆಯನ್ನು ಉಳಿದು ತೆರೆಯಡಗಿದ ಅಂಬುದಿಯ ಪರಿಯಂತೆ ಸಲೆಸುಮ್ಮನಿಹುದೇ ನಿಜ ಯೋಗ ಅಂದ್ರು. ಅಂದ್ರೆ ಅಂತರದೃಶ್ಯಾನುವಿದ್ದ ಈ ದೇಹದೊಳಗೆ ಅಂತರ ಅಂದ್ರೆ ಅಲ್ಲಿ ಈ ಮನಸ್ಸಿನ ಕಾಮ ಕ್ರೋಧಾದಿ ವೃತ್ತಿಗಳು ಬರೋದು ಹೋಗೋದು ಮಾಡ್ತಾವು, ಇವೆಲ್ಲಕ್ಕೂ ನಾ ಸಾಕ್ಷಿ ಅದೇನಿ ಅಂತ ಒಳಗಿದ್ದ ಅಲ್ಲಿ ಅರಿಯತಕ್ಕಂಥ ಸಾಕ್ಷಿನ ಹಿಂಗದೇನ ಇದು ತಿಳ್ಕೊಳ್ದಾಯ್ತು. ಇದು ಮೊದಲನೇ ಯೋಗ ಅದ, ಅಂತರ್ದೃಶ್ಯಾನುವಿದ್ದ ಯೋಗ. ಇನ್ನ ಅದಕ್ಕೆ ಅಲ್ಲಿ ಕರಣಾದಿ ಗುಣ ವಿಷಯತತಿಗೆ ಸಾಕ್ಷಿಕನೆಂಬ ಅಂದ್ರೆ ಅದು ಅಂದ್ರೆ ಒಂದನೇ ನುಡಿಯೊಳಗೆ ಹೇಳಿದ್ದು ಅದೇ. ಇಲ್ಲಿ ಕರಣಾದಿ ಗುಣ ವಿಷಯ ತತಿಗೆ ಸಾಕ್ಷಿಕನೆಂಬ. ಕರಣಾದಿ ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವದಲ್ಲ ಇವಕ್ಕ. ಮತ್ತು ಗುಣ ಅಂದ್ರೆ ಸತ್ವ ರಜತಮ ಅಂತಕ್ಕಂಥ ಈ ಮೂರು ಗುಣಗಳು. ಆ ಮೂರು ಗುಣಗಳಿಂದ ಆಗತಕ್ಕಂಥ ಸುಖ ದುಃಖ ಮೋಹಾದಿಗಳು, ತನ್ನೋಳು ಸುಖ ದುಃಖ ಮೋಹಾದಿಗಳು ತೋರಲು ಉನ್ನಿಪುದವನೆಲ್ಲ ಗುಣಮಯವೆಂದು ಅಂತೇಳಿ ಅವು ಸತ್ವಾದಿ ಗುಣಗಳ ಕಾರ್ಯವೇ ಅವದಾವು. ಹಿಂಗಿವೆಲ್ಲ ಏನು ಒಮ್ಮೆ ಸುಖ ಅನಿಸ್ತೈತಿ, ಒಮ್ಮೆ ದುಃಖ ಆಕೈತಿ, ಒಮ್ಮೆ ಮೋಹ, ಇವು ಎಲ್ಲ ಇಲ್ಲಿ ಏನು ತೋರ್ತಾವು, ಇವು ಎಲ್ಲಕ್ಕೂ ನಾ ಸಾಕ್ಷಿ ಅದೇನಿ ಅಂತ ತಿಳ್ಕೋಬೇಕು ಅಂತ ಒಂದನೇ ನುಡಿಯಾಗಿ ಹೇಳಿದರು. ಅಂದ್ರೆ ದೃಶ್ಯಾನುವಿದ್ದ ಸವಿಕಲ್ಪಕ ಸಮಾಧಿ ಹೇಳಿದ್ರು. ಈ ರೀತಿ ಮೊದಲನೇ ಯೋಗದಲ್ಲಿ ಇವು ಎಲ್ಲ ಕರ್ಣಾದಿಗಳಿಗೆ ವೃತ್ತಿಗಳಿಗೂ ಸಾಕ್ಷಿ, ಸತ್ವಾದಿ ಗುಣಗಳಿಗೂ ಸುಖ ದುಃಖಾದಿ ವಿಷಯಗಳಿಗೂ ನಾನು ಸಾಕ್ಷಿ ಅದೇನಿ ಅಂತ ಈ ರೀತಿ ಕಲ್ಪನಾ ಮಾಡೋದಾಯ್ತಲ್ಲಿ. ಇನ್ನು ಎರಡನೇ ನುಡಿಯೊಳಗೇನು ಮಹದಾದಿ ವಿಕೃತಿಯೊಳಗೂಡದದ್ದು ಏನಿತ್ತೆ ಅಂತೇಳಿ ಹೇಳಿದ್ರಲ್ಲ, ವಹ ಸಚ್ಚಿದಾನಂದ ಪರಿಪೂರ್ಣವೆನಿಪ ಅಂತ ಹೇಳಿದ್ದಾರೆ. ಆ ವಹ ಸಚ್ಚಿದಾನಂದ ಪರಿಪೂರ್ಣವೆನಿಪದ ಅನ್ನೋದನ್ನ ಇಲ್ಲಿ ಗುರು ಶಂಭುಲಿಂಗ ತಾನಾದನೆಂಬ ಅಂತ ಹೇಳಿದ ಮಾತಾಡು. ಈ ಮೂರನೇ ನುಡಿಯಲ್ಲಿ ಗುರು ಶಂಭುಲಿಂಗ ತಾನಾದನೆಂಬ ಅಂತ ಎರಡನೇ ನುಡಿಯಲ್ಲಿ ಅದು ಶಬ್ದಾನುವಿದ್ದ ಸವಿಕಲ್ಪಕ ಸಮಾಧಿ. ಅದು ಶಬ್ದ ಪ್ರಮಾಣದಿಂದ ಉತ್ಪನ್ನವಾದದ್ದು, ಅದಕ್ಕೆ ಅದು ಸವಿಕಲ್ಪಕ ಸಮಾಧಿ. ಅದು ಗುರುಶಂಭುಲಿಂಗ ಆ ಗುರುಶಂಭುಲಿಂಗನೇ ನಾನಿದ್ದೇನೆ ಅಂತ ಕಲ್ಪನೆ ಮಾಡೋದು. ಆ ಎಲ್ಲ ವೃತ್ತಿಗಳಿಗೆ ಸಾಕ್ಷಿ ಇದ್ದೇನೆ ಅಂತ ಅಲ್ಲಿ ಕಲ್ಪನೆ ಮಾಡಿತಾ ಒಂದನೇ ನುಡಿಯೊಳಗೆ ಹೇಳಿದ್ದು. ಈ ಎರಡನೇ ನುಡಿಯೊಳಗೂ ಆ ಗುರುಶಂಭುಲಿಂಗವೇ ನಾನಿದ್ದೇನೆ ಅಂತ ಇಲ್ಲಿ ಕಲ್ಪನಾ ಮಾಡೋದಾದ. ಈಗ ಈ ಮೂರನೇ ನುಡಿಯಾಗಿ ಏನು ಮಾಡೋದು ಅಂದ್ರೆ ಎರಡೂ ಕಲ್ಪನೆ ಹೋಗ್ಬೇಕು. ಇವು ಎರಡು ಕಲ್ಪನೆ ಏನು, ಅಲ್ಲಿ ಈ ಮನಸ್ಸಿನಲ್ಲಿ ತೋರ್ತಕ್ಕಂಥ ಕಾಮ ಕ್ರೋಧಾದಿಗಳಾಗಲಿ, ಅಂದರ ಶರೀರದಲ್ಲಿ ಒಳಗೆ ತೋರ್ತಕ್ಕಂಥ ಸುಖ ದುಃಖಗಳಾಗಲಿ, ಇವು ಎಲ್ಲ ಏನು ಬರ್ತಾವ ಹೋಗ್ತಾವ ಎಲ್ಲಕ್ಕೂ ಸಾಕ್ಷಿ ಅದೇನಿ ಅಂತ ಅಲ್ಲಿ ಕಲ್ಪನಾ ಮಾಡೋದಿತ್ತ, ಅದನ್ನು ಬಿಡುವಂತ. ಇನ್ನು ಈಗ ಮತ್ತೆ ಅದನ್ನ ಮಾಡ್ಕೊಂಡು ಕೂತ್ರ ಮುಂದೆ ಹಂಗ ಜಳಕ ಮಾಡಕ್ ಹೇಳ್ತಿ, ಮತ್ತೆ ಚಂತಾನೆ ಬೆಳಗಣ ಅಲ್ಲೇ ಕೂತ್ರ ಆಯ್ತ ಮಾಡ್ಕೊಂತ ಮತ್ತೆ ಹೊರಗಾಗ ಅಂತ ಈ ರೀತಿ ಆದ. ಆಮೇಲೆ ಮುಂದೆ ಏನ್ ಮಾಡ್ಬೇಕು? ಗುರು ಶಂಭುಲಿಂಗ ತಾನಾದೆನೆಂಬ ಎರಡನೇ ನುಡಿಯಲ್ಲಿ ಹೇಳಿ, ಆ ಶಂಭುಲಿಂಗ ಪರಮಾತ್ಮನೇ ನಾನಿದ್ದೇನೆ ಅಂತ ಹಿಂಗ ಕಲ್ಪನಾ ಮಾಡು ಅಂತ ಹೇಳ್ತಾರೆ. ಆಯ್ತು, ಆ ಶಂಭುಲಿಂಗವೇ ನಾನಿದ್ದೇನೆ ಅಂತ ಕಲ್ಪನಾ ಮಾಡಿ ಮತ್ತೆ ಅದನ್ನು ಬಿಡ, ಅದನ್ನು ಹಿಡ್ಕೊಂಡು ಕುಂದ್ರ ಬೇಡ.
ಏನು ಹಿಡ್ಕೊಳ್ಳೋದಿಲ್ಲ, ಒಟ್ಟು ಎಲ್ಲ ಬಿಟ್ಟು ಬಿಡೋದೈತೆ. ಒಟ್ಟು ಈ ಶಾಸ್ತ್ರ ಪುರಾಣ ಅವು ಇವು ಎಲ್ಲ ಒಟ್ಟು ಬಿಟ್ಕೋತ ಹೋಗೋದು. ಹಿಂಗೈತೆ ಅದು. ಮೊದಲು ಎಲ್ಲ ಹಿಡ್ಕೋತನ ಹೋಗೋದು. ಈ ರೀತಿಯಾಗಿ ಅಲ್ಲಿ ಸಾಕ್ಷಿ ಅದೇನಿ ಅನ್ನೋ ಕಲ್ಪನಾ ಮಾಡ್ತಾ ಈ ನಂತರ ಗುರುಶಂಭುಲಿಂಗವೇ ತಾನೆಂಬ ಅನ್ನೋ ಕಲ್ಪನಾ ಮಾಡಿತು. ಇದನ್ನು ಬಿಡೋದು, ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನು ಬಿಡೋದ. ಹೀಗ ಬಿಟ್ಟ ಮ್ಯಾಲೆ ಇವು ಎಲ್ಲ ಪೂರ್ಣವಾಗಿ ಸರಿಯಾಗಿ ತಿಳ್ಕೊಳ್ಳೋದು, ಗಚ್ಚಿ ಮಾಡ್ಕೊಳ್ಳೋದು. ಗಚ್ಚಿ ಮಾಡ್ಕೊಂಡ ಮೇಲೆ ಒಂದನೇದಾಗ ಅಲ್ಲಿ 2 1 2, 2 2 4, 2 3 6 ಹಿಂಗೆಲ್ಲ ಕಂಠಪಾಠ ಮಾಡೋದು ಮಾಡಲಿಲ್ಲ ಅಂದ್ರೆ ಬೀಳ್ತಾವ. ಮಾಡಂತ ಮಾಡೋದು ಮತ್ತು ಹಂಗೆ ಅವಕೂರ್ನ ಕಂಠ ಮಾಡ್ಕೋತೀನಿ. ಈಗ ಎಮ್ಮೆ ಹೆಸರು ಹಚ್ಚೀನಿ, ಅವಾಗ 2 1 2, 2 2 4, 2 3 ಹಂಗೆ ಬಂದ್ರೆ ಬೆಳೆದ್ರೆ ಹೌದಿಲ್ಲ. ಮತ್ತು ಆವಾಗ ಮಾಡಿದ್ದ ಅದು. ಈಗ ಮಾಡ್ತೀನಂದ್ರೆ ಅದನ್ನ ಬಿಡು. ಹಿಂಗೆ ಮುಂದೆ ಹೋದಂಗೆ ಗಾಡಿ ಇದನ್ನ ಬಿಡ್ತತಿಲ್ಲ, ಅದನ್ನೆಲ್ಲ ತಿಳ್ಕೊಳ್ಳೋದೈತಿ, ಬಿಟ್ಟು ಬಿಡೋದು, ಹಿಟ್ಟದಾಗದ. ಹಿಂಗೆ ಈ ರೀತಿ ಅಲ್ಲಿ ಒಂದೇ ನುಡಿಯೊಳಗ ನಾ ಸಾಕ್ಷಿ ಅದೇನಿ ಅಂತ ಕಲ್ಪನಾ ಮಾಡಿತ್ತ ಬಿಡು ಅದನ್ನ. 2ನೇ ನುಡಿಯಲ್ಲಿ ಗುರು ಶಂಭುಲಿಂಗ ತಾನಾದೇನೆಂಬ ಆ ಶಂಭುಲಿಂಗ ಪರಮಾತ್ಮನೇ ನಾ ಅದೇನೆ, ಪರಬ್ರಹ್ಮವೇ ನಾ ಅದೇನೆ ಅಂತೇಳಿ ಇದು ಕಲ್ಪನಾ ಮಾಡಿತ್ತ, ಅದನ್ನು ಬಿಡು. ಇವು 2 ಅವು ತೆರೆ ಇದ್ದಂಗೆ ಅದಾವು. ತೆರೆಗಳು ದಡಿಕಿ ಯಾಕೆ ಬರ್ತಾವ ಅಂದ್ರೆ ಈ ದಡಿಕೆ ಬರ್ತಾವ. ಆ ದಡಿಕೆ ಅಂದ್ರೆ ಹಂಗ ವಾಯು ವಶಾತ್ ಬರ್ತಾವ, ಅದಿಲ್ಲ. ಹಂಗ ಇಲ್ಲಿ ನಾವು ಕಲ್ಪನಾ ಮಾಡಿ ಅದನ್ನ ಈ ಸಾಕ್ಷಿ ಅದೇನಿ ಅಂತ ಒಂದು ಇದು ಯಾವತ್ತು ಬರ್ಬೇಕಾದಂತ ಹೇಳಿತ್ತ. ಆಯ್ತದ ಬತ್ ಮುಗಿತು. ಗುರು ಶಂಭುಲಿಂಗವೇ ತಾನೇ ನಾನಿದ್ದೇನೆ ಅಂತ ಹಿಂಗ ಯಾವತ್ತೂ ನಿರಂತರವಾಗಿ ಮಾಡೋದನ್ನ ಮಾಡಿ ಗಚ್ಚಾತ. ಮಗ್ಗಿ ಕಂಠ ಮಾಡೋರಿಗೆ ಗಚ್ಚಾತಿಲ್ಲೋ, ಗಚ್ಚಾದ ಕೂಡಲೇ ಅಲ್ಲಿಂದ ಬಿಡೋದು. ಇವು 2 ಬಿಟ್ಟು ಬಿಡೋದು. ಆ ಬಿಟ್ಟು ಕೂಡಲೇ ಏನಾಕೈತೆ ಅಂದ್ರೆ ಅಲ್ಲಿ ಪರಿಕಲ್ಪನೆಯನ್ನು ಉಳಿದು 2 ಕಲ್ಪನಾ ಹೋದವಲ್ಲ. ಸಾಕ್ಷಿ ಅದೇನೆ ಅಂತೇಳಿ ಕಲ್ಪನಾ ಮಾಡೋದು, ಆ ಗುರುಶಂಭುಲಿಂಗನೇ ನಾ ಅದೇನ ಕಲ್ಪನಾ ಮಾಡೋದು, 2 ಕಲ್ಪನಾ ಅದು ಅವು ಉಳಿದು ಆ ಕಲ್ಪನೆಗಳನ್ನ ಬಿಟ್ಟು ಮುಂದ ತೆರೆಯಡಗಿದ ಅಂಬುದಿಯ ಪರಿಯಂತೆ ಉದಾಹರಣೆ ಕೊಟ್ಟರು. ಹೆಂಗಿರೋದು? ತೆರೆಯಡಗಿದ ಅಂಬುದಿ ಅಂದ್ರೆ ಸಮುದ್ರ. ಆ ಸಮುದ್ರ ಹೆಂಗೈತಿ ಅಂದ್ರ ತೆರೆ ಅಡಗಿದ ಅಂಬುದಿ ಐತಿ. ತೆರೆ ಇಲ್ಲ, ಏನಿಲ್ಲ. ತೆರೆ ಇಲ್ಲ ಅಂದ್ರೆ ನೀರು ಪ್ರಶಾಂತವಾಗಿ ನಿಂತುಬಿಟ್ಟಿರ್ತೈತಿ, ಯಾವ ಗಲಾಟೆ ಇಲ್ಲ ಅಲ್ಲಿ. ಈ ರೀತಿಯಾಗಿ ಯಾವ ಕಲ್ಪನಾನೂ ಇಲ್ಲ, ಯಾವ ವಿಚಾರನೂ ಇಲ್ಲ, ಏನೂ ಇಲ್ಲ, ಎಲ್ಲ ಸ್ತಬ್ಧ ಆಗಿಬಿಟ್ಟೈತಿ. ಹೆಂಗೆ ಅದಕ್ಕೆ ಯಾಕಂದ್ರೆ ಎಣ್ಣೆ ಕಾದಿರ್ತೈತಲ್ಲ, ಕಾದ ಎಣ್ಣೆಯಾಗ ಏನಾರ ಒಂದು ವಸ್ತು ಬೇಕಂದ್ರೆ ಚರಾಡ್ಸ್ಲಕ್ಕ ಶುರು ಮಾಡ್ತೈತಿ. ಏನೋ ಒಂದು ವಸ್ತು ಇಲ್ಲದ್ರೆ ಬರೀ ಒಂದಿಷ್ಟು ನೀರಾರ ಹಿಂಗೆ ಸಿಂಪಡಿದ್ರೆ ಚರ್ರ ಮಾಡ್ತೈತಿ, ಹೌದಿಲ್ಲ? ಹಿಂಗೆ ಇಲ್ಲಿ ಒಂದು ಏನಾರ ಒಳಗೆ ಐತಂದ್ರೆ ಮತ್ತೆ ಅದು ಚರಾಡ್ಸೋದ, ಅದ ಗದ್ದಲ ಎಬ್ಸೋದ. ಹಿಂಗೆ ಏನೇನೂ ಇಲ್ಲ, ಎಲ್ಲ ತೆಗೆದು ತಿಳಿದು ಮತ್ತು ಅದನ್ನ ಅಳದಕ್ಕೆ ಸುಮ್ಮಿರೋದು. ಹಿಂಗೆ ಈ ರೀತಿ ಅದ. ಅದಕ್ಕೆ ತೆರೆಗಳಿಲ್ಲದ ಸಮುದ್ರದಂತೆ ಅದಕ್ಕೆ ಪರಿಕಲ್ಪನೆ ಏನು ಉಳಿದು ತೆರೆ ಅಡಿಗೆದಂಬುದಿಯ ಪರಿಯಂತೆ ಸಲೆ ಸುಮ್ಮನಿಹುದೇ ನಿಜಯೋಗ ಅಂದ್ರೆ. ಈ ರೀತಿ ತೆರೆಗಳಿಲ್ಲದ ಸಮುದ್ರದಂತೆ ಚೆನ್ನಾಗಿ ಕೃತಕೃತ್ಯ ಭಾವದಿಂದ ಎಲ್ಲ
ಕೃತಕೃತ್ಯ ಅಂದ್ರೆ ಏನು? ಮಾಡೋದೆಲ್ಲ ಮಾಡಿಬಿಟ್ಟೆ, ಪಡೆಯೋದೆಲ್ಲ ಪಡೆದು ಬಿಟ್ಟೀನಿ. ಮತ್ತೇನು ತಿನ್ನು? ಏನು ಮಾಡ್ಬೇಕನ್ನೋದು ಇಲ್ಲ, ಏನು ಪಡ್ಕೋಬೇಕನ್ನೋದು ಇಲ್ಲ. ಮತ್ ಮುಗಿತಲ್ಲ, ಸೊಮ್ಮ ಆರಾಮಿರೋದು. ಹೆಂಗ? ಅದಕ್ಕೆ ಸಲೆ ಸುಮ್ಮನಿಹುದೇ ನಿಜಯೋಗ ಅಂತ ಹೇಳಿದ್ರು. ಹೆಂಗ ಸುಮ್ಮನೆ ಇದ್ರ ಅದಕ್ಕೆ ನಿಜಯೋಗ ಅಂತ ಹೇಳಲ್ಪಡ್ತದ. ಅದು ಸುಮ್ಮನೆ ಯಾವಾಗಿರ್ತೈತಿ ಅಂದ್ರೆ ಅದು ನಿರ್ವಿಕಲ್ಪ ಸಮಾಧಿ ಹೋದ್ಮೇಲೆ ಸುಮ್ಮಿರ್ತೈತಿ. ಅಲ್ಲಿ ತನ ಒಂದು ತೆರೆಗಳು ದಡಿಕೆಗಳು ಒಳಗೆ ಗಲಾಟಿ ಇರತ್ತದ. ಹೀಗೆ ಯಾಕಂದ್ರೆ ಅಲ್ಲಿ ಸವಿಕಲ್ಪಕ ಸಮಾಧಿನ ಕರೆ, ಸವಿಕಲ್ಪಕ ಸಮಾಧಿ ಏನೈತಿ, ನಿಧಿಧ್ಯಾಸನ ಏನೈತಲ್ಲ, ನಿಧಿಧ್ಯಾಸನದ ಪರಿಪಕ್ವ ಸ್ಥಿತಿಗನ ಸಮಾಧಿ ಅಂದಾರ. ಆ ಸಮಾಧಿ ಸವಿಕಲ್ಪಕ ಸಮಾಧಿ ನಿರ್ವಿಕಲ್ಪಕ ಸಮಾಧಿ ಅಂತ ಐತೆ. ಸವಿಕಲ್ಪಕ ಸಮಾಧಿ ಅಂತ ಎದಕ್ಕಂತಾರು ಅಂತ ಕೇಳಿದ್ರೆ, ಎಲ್ಲಿ ತ್ರಿಪುಟಿ ಸಹಿತವಾಗಿದ್ರೆ ಅದಕ್ಕೆ ಸವಿಕಲ್ಪಕ ಅಂತಾರ. ಕಲ್ಪನಾ ಇರ್ತೈತೆ ಅಲ್ಲೇ. ಜ್ಞಾತೃ ಜ್ಞಾನ ಜ್ಞೇಯ ರೂಪ ತ್ರಿಪುಟಿ ಇರ್ತದೆ, ಮಾತೃಮಾನ ಮೇಯ ರೂಪ ತ್ರಿಪುಟಿ ಇರ್ತದೆ, ಧ್ಯಾತ ಧ್ಯಾನ ಧ್ಯೇಯ ರೂಪ ತ್ರಿಪುಟಿ ಇರ್ತದೆ. ಹೀಗೆ ಈ ತ್ರಿಪುಟಿ ಇತ್ತು ಅಂದ್ರ ಸವಿಕಲ್ಪಕ ಅಂತಾರ. ಆ ತ್ರಿಪುಟಿ ರಹಿತ ಆಗಿ ಸುಮ್ಮ ಆಯ್ತು. ಇಲ್ಲಿ ಹೇಳಿದ ಪ್ರಕಾರ ಸಲೆ ಸುಮ್ಮನೆ ಹುದೇ ನಿಜಯೋಗ ಅಂತ ಹೇಳ್ಯಾರ. ಹಂಗ ಸುಮ್ಮ ಆಯ್ತು, ಗಪ್ ಆಯ್ತು ಎಲ್ಲ ಅಂದ್ರ ಅದು ನಿರ್ವಿಕಲ್ಪಕ್ಕೆ ಹೋಯ್ತ ತಿಳ್ಕೋಬೇಕು. ಅರ್ಥಾತ್ ನಾ ಈಗ ಸಮಾಧಿ ಹಚ್ಕೊಂಡು ಕುಂತೇನೆ, ದೇಹಪ್ಪ ಏನು ಗೊತ್ತಿಲ್ಲ. ನಾ ಯಾಕಡೆ ಕುಂತೇನೋ ನಿಂತೇನೋ, ಯಾಕಡೆ ಮಾರ್ಯಾಕ ಕುಂತೇನಿ ಏನಿದು ಗೊತ್ತಿಲ್ಲ. ಇದು ಗೊತ್ತಾಗುದಿಲ್ಲ. ಇಟ್ಟು ಮಾತ್ರ ಗೊತ್ತಿರ್ತೈತಿ. ಏನು ಗೊತ್ತಿರ್ತೈತಿ? ಈಗ ಸದ್ಯ ನಾನು ಸಮಾಧಿ ಹಚ್ಕೊಂಡು ಸಮಾಧಿಯ ಸುಖವನ್ನು ಅನುಭವಿಸ್ಲಿಕ್ಕೆ ಹತ್ತೀನಿ ಅಂತ ಅವಂಗ ಗೊತ್ತಾಕತಿ. ಇದು ಇನ್ನ ಸವಿಕಲ್ಪಕ ಅಂತಕೋ ಗೊತ್ತಾಕೈತೆ ಅಂದ್ರೆ, ಯಾಕಲ್ಲಿ ತ್ರಿಪುಟಿ ಇದ್ದಾಗ ಗೊತ್ತಾಕೈತೆ. ಅದನ್ನು ಮರ್ತ ಬಿಟ್ಟ ಅಂದ್ರ ನಿರ್ವಿಕಲ್ಪ. ಅದಕ್ಕೆ ಸಲೆ ಸುಮ್ಮನೆ ಹೋದೆ, ಅದು ಎಲ್ಲ ಸ್ತಬ್ಧಾಗ್ಬಿಟ್ಟಿರ್ತೈತಿ. ಏನಿಲ್ಲ, ಈ ರೀತಿ ಇದ್ರೆ ಆವಾಗ ಏನಾಕತಿ? ಇದು ಆನಂದವನೇ ಸೂರ್ಯಗೊಡುವ ಆತ್ಮ ನಿಜನಿಷ್ಠ ಅಂತಾರ. ಅದಕ್ಕೆ ಆನಂದ ಅಂತಕ್ಕಂಥದ್ದನ್ನ ಸೂರ್ಯಗೊಡೋದು, ಸೂರ್ಯ ಆಗ್ಬಿಟ್ಟೈತೆ. ಆನಂದ ಅಂದ್ರೆ ಏನದು? ಒಟ್ಟು ತುಂಬ ಆನಂದದಾಗ ಮುಳುಗಿತ್ತಿ ನೀನು ಪೂರ ಅದ್ರಾಗ ಇದಾಗ್ಬಿಟ್ಟ, ಮತ್ತೊಂದು ಏನಿಲ್ಲ. ಈ ರೀತಿ ಅದಕ್ಕೆ ಈ ಯೋಗ ಇಂಥ ಆನಂದ ಸಮುದ್ರವೇ ಆಗಿ ಇರ್ತಕ್ಕಂಥದ್ದೈತಿ. ಅದಕ್ಕೆ ಇದನ್ನು ಬಿಟ್ಕೊಟ್ಟು ಬೇರೊಂದು ಯೋಗದಳು ಬಳಲದೆ ಆನಂದವನ್ನು ಸೂರ್ಯಗೊಡುವ ಆತ್ಮನಿಜನಿಷ್ಠ. ಆತ್ಮನಿಜನಿಷ್ಠ ಬರ್ಬೇಕು ನಿಮಗೆ ಅಂದ್ರನ ಆವಾಗ ಈ ರೀತಿ ಆ ಸೂರ್ಯಗೊಡುವ ಆತ್ಮ ನಿಜನಿಷ್ಠ ಅಂತಕ್ಕಂಥದ್ದು ಬಂತಂದ್ರ ಅದು ಆನಂದ ಅಂತೂ ಸೂರ್ಯನ ಏನು ಅದಕ್ಕೇನು ಲೆಕ್ಕನೇ ಇಲ್ಲ. ಇಂಥ ಆನಂದದೊಳಗೆ ನಾವು ಇರಲಿಕ್ಕೆ ಬರ್ತಾ ಇದೆ. ಅದಕ್ಕೆ ಗುರುಗಳು ಆಶೀರ್ವಾದ ಮಾಡಿ ಇಂಥ ಆನಂದದೊಳಗೆ ನೀ ಇರು ಅಂತ ಹೇಳಿ ಅದಕ್ಕೆ ಹಾದಿ ತೋರಿಸಿ ಮಾರ್ಗದರ್ಶನ ಮಾಡಿದರು. ಜಯ ಮಂಗಳಂ.